ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಆದ್ಯಾದಿಲಕ್ಷ್ಮೀರ್ಭವಸು ಪ್ರಸನ್ನಾ ವಿಶುದ್ಧ ವಿಜ್ಞಾನ ಸುಖೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವಸು ಪ್ರಸನ್ನಾ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧ್ಯುತ್ತತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೂಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನಕ ಮಹಾರಾಜ ದ್ವಾಪರಯುಗದಲ್ಲಿ ಈ ನಾರಾಯಣಗಿರಿಗೆ ಶೇಷಾಚಲ ಅಂತನ್ನುವಂಥ ಹೆಸರು ಹೇಗೆ ಬಂತೋ ಇದನ್ನು ಕೇಳಬೇಕು ಅಂತ ಎಂಬುದಾಗಿ ಶತಾನಂದರಿಗೆ ತಾನು ಕೇಳಿದಾಗ ಆಗ ಶತಾನಂದರು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಮಾತ್ಮ ತನ್ನ ದ್ವಾರಪಾಲಕರನ್ನಾಗಿ ನಿಲ್ಲಿಸಿರತಕ್ಕಂತಹ ವಿಚಾರ ಇದು ಎಲ್ಲ ಕಡೆಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಜಯ ವಿಜಯರನ್ನು. ಆದರೆ ಒಂದು ವಿಶೇಷ ಅವಸ್ಥೆ ಇಲ್ಲಿ ನಾವು ಶೇಷದೇವರನ್ನು ದ್ವಾರಪಾಲಕರಾಗಿ ನಿಂತಿರ್ತಕ್ಕಂತಹ ವಿಚಾರವನ್ನು ಕೇಳ್ತೇವೆ. ಬಹಳ ವಿಚಿತ್ರ. ದೇವರು ಯಾಕೆ ಹೀಗೆ ಮಾಡಿದ? ಶೇಷದೇವರ ಮೇಲೆ ಪರಮಾತ್ಮ ನಿರಂತರವಾಗಿ ಲಕ್ಷ್ಮೀ ಸಹಿತವಾಗಿ ಮಲ್ಕೊಂಡಿರ್ತಾನೆ. ಹೀಗಿರುವಂತಹ ಆ ಶೇಷದೇವರನ್ನು ಹಾಸಿಗೆಯನ್ನೇ ಹೊರಗೆ ಹಾಕಿ ಪರಮಾತ್ಮ ತಾನು ಲಕ್ಷ್ಮೀದೇವಿಯಲ್ಲಿ ಏಕಾಂತವಾಗಿ ಮಾತಾಡುವಂತಹ ಏನು ಕೆಲಸ? ಅದರೊಳಗೂ ಲಕ್ಷ್ಮೀದೇವಿಗೆ ಹಾಗೂ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ 100 ವರ್ಷಗಳವರೆಗೆ ಏಕಾಂತ ಇದ್ದೇ ಇರ್ತದೆ. ಇದಲ್ಲದೇನೆ ಭಗವಂತ ಬ್ರಹ್ಮಾದಿ ದೇವತೆಗಳಿಗೂ ಕಾಣಿಸದೇ ಇರತಕ್ಕಂತಹ ಸ್ಥಳದಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಅಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿ ಮಾತ್ರ ಪರಮಾತ್ಮನನ್ನು ನೋಡ್ತಾಳೆ. ಹೀಗಿದ್ದಾಗಲೂ ಆ ಶೇಷದೇವರನ್ನು ಹೊರಗೆ ಹಾಕಿ ಲಕ್ಷ್ಮೀದೇವಿಯ ಜೊತೆಗೆ ಏಕಾಂತದಲ್ಲಿ ಮಾತಾಡುವಂತಹ ಕೆಲಸ ಏನಿತ್ತು ದೇವರಿಗೆ? ಶೇಷದೇವರನ್ನು ಯಾಕೆ ಹೊರಗೆ ಹಾಕಿದ? ಅವರನ್ನು ದ್ವಾರಪಾಲಕರನ್ನಾಗಿ ಯಾಕೆ ನಿಲ್ಲಿಸಿದ ಅಂತಂದರೆ ಅದಕ್ಕೆ ಇಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಉತ್ತರಗಳನ್ನು ಸೂಚನೆ ಮಾಡ್ತಾರೆ. ಯಾರಿಗೆ ಅಹಂಕಾರ ಮಮಕಾರಗಳು ಹೆಚ್ಚಿರ್ತದೆಯೋ, ತನ್ನ ಮೇಲೆ ಅಭಿಮಾನ ಬಹಳ ಇರ್ತದೆಯೋ, ದುರಭಿಮಾನ, ಅಂತಹ ವ್ಯಕ್ತಿಗಳನ್ನು ನಾನು ಅಂತನ್ನುವಂತಹ ವ್ಯಕ್ತಿಗಳನ್ನು ಭಗವಂತ ಎಂದಿಗೂ ಹತ್ತಿರ ಸೇರಿಸುವುದಿಲ್ಲ. ಯಾವಾಗ ಅಹಂಕಾರ ದುರಭಿಮಾನಗಳನ್ನು ಬಿಡ್ತಾನೆಯೋ ಆಗ ಭಗವಂತ ಅವನನ್ನು ಹತ್ತಿರ ಸೇರಿಸ್ತಾನೆ. ಹಾಗಾಗಿ ಶೇಷದೇವರಿಗೆ ಭಾರೀ ಅಹಂಕಾರ ಬಂದು ಹೋಗಿಬಿಟ್ಟಿತ್ತು. ಇದು ಪ್ರಸಿದ್ಧವಾದ ಕಥೆ, ನಮಗೆಲ್ಲರಿಗೂ ಈ ಕಥೆ ಗೊತ್ತಿದ್ದೆ, ಪ್ರತಿ ಬಾರಿಯೂ ಕೇಳ್ತೇವೆ. ಹಾಗಾಗಿ ಆ ಶೇಷದೇವರಿಗೆ ಬಹಳ ದುರಭಿಮಾನ ಬಂದು ಹೋಗ್ಬಿಡ್ತು ತಮ್ಮ ಮೇಲೆ. ಯಾಕೆ ಅಂದರೆ
ನಿರಂತರವಾಗಿ ದೇವರು ನನ್ನ ಮೇಲೆ ಮಲ್ಕೊಂಡಿರ್ತಾನೆ. ನಿರಂತರವಾಗಿ ನಾನು ಏಕಾಂತದಲ್ಲಿ ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿ ಜೊತೆಗೆ ಇರ್ತೇನೆ. ಉಳಿದ ದೇವತೆಗಳಿಗೆಲ್ಲ ಹೋಗಿ ಬರೋದು ಕೆಲಸ, ಅಲ್ಲೇ ಇರುವ ಕೆಲಸ ಇಲ್ಲ. ನಾನು ಮಾತ್ರ ದೇವರ ಜೊತೆಗೆ ಯಾವಾಗಲೂ ಇರ್ತೇನೆ. ದೇವರು ಅವನನ್ನು ಯಾವಾಗಲೂ ತಾಕಿಕೊಂಡೇ ನಾನು ಇರ್ತೇನೆ. ನನ್ನ ಭಕ್ತಿಯನ್ನು ಮೆಚ್ಚಿ ಭಗವಂತ ನನಗೆ ಈ ಒಂದು ಅದ್ಭುತವಾದ ಸೇವೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಇಷ್ಟು ಭಕ್ತಿಯನ್ನು, ನಾನು ಮಾಡಿದಷ್ಟು ಭಕ್ತಿಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನಂತಹ ಭಕ್ತರು, ನನ್ನಂತಹ ಬಲಶಾಲಿಗಳು, ನನ್ನಂತಹ ಬುದ್ಧಿವಂತರು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬುದಾಗಿ ಅವರಿಗೆ ಬಹಳ ಅಹಂಕಾರ ಬಂದೋಯ್ತು. ಬಹಳ ಅಹಂಕಾರ ಬಂದೋಯ್ತು. ಅದಕ್ಕೆ ವ್ಯಾಖ್ಯಾನಕಾರರು ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಏನು ಅಂದರೆ, ಶೇಷದೇವರು ಕೂಡ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳೇ. ಯಾಕೆಂದರೆ ರುದ್ರದೇವರ ಒಂದು ಪದವಿಯಲ್ಲಿ ಬಂದಾದ ಮೇಲೆ ಶೇಷದೇವರಾಗ್ತಾರೆ. ಹಾಗಾಗಿ ಅಹಂಕಾರ ತತ್ವಕ್ಕೆ ಅವರು ಅಭಿಮಾನಿಗಳೇ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ಶೇಷದೇವರಿಗೂ ಕೂಡ ದುರಹಂಕಾರ ಬಂದೋಯಿತು ಅನ್ನೋದನ್ನು ನಾವು ಇಲ್ಲಿ ಕೇಳ್ತೇವೆ. ಬಹಳ ಘೋರವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ರೀತಿಯಲ್ಲಿ ಶೇಷದೇವರಿಗೆ ಆ ಅಹಂಕಾರ ಬಂದಿದೆ. ಅದನ್ನು ಹೋಗಲಾಡಿಸಬೇಕು. ಯಾಕೆಂದರೆ ದೇವರಿಗೆ ಎಂದೆಂದಿಗೂ ಕೂಡ ತನ್ನ ಭಕ್ತರಿಗೆ ಆಗುವಂತಹ ಕೆಟ್ಟ ದೋಷಗಳು, ಕೆಟ್ಟ ವಿಚಾರಗಳು ಅದನ್ನು ತಡೆದುಕೊಳ್ಳಿಕ್ಕಾಗುವುದಿಲ್ಲ ಭಗವಂತನಿಗೆ. ಅದನ್ನು ಬೇಗನೆ ಭಕ್ತರಿಂದ ನಿವಾರಣೆ ಮಾಡಬೇಕು ಅನ್ನೋದಕ್ಕಾಗಿ ಭಗವಂತ ಅವರಿಗೆ, ಶೇಷದೇವರಿಗೆ ಹೊರಗೆ ದ್ವಾರಪಾಲಕರನ್ನಾಗಿ ನಿಲ್ಲಿಸಿದ. ದ್ವಾರಪಾಲಕರನ್ನಾಗಿ ನಿಲ್ಲಿಸಿದರೆ ವಾಯುದೇವರು ಪರಮಾತ್ಮನ ದರ್ಶನಕ್ಕೆ ಬರ್ತಾರೆ. ಬಹಳ ದಿವ್ಯವಾಗಿರತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾನು ಮೊನ್ನೆ ಹೇಳಿದೆ, ನಿನ್ನೆ, ವಾಯುದೇವರು ಎಂದೆಂದಿಗೂ ಭಗವಂತನನ್ನು ನಮಸ್ಕಾರ ಮಾಡದೇ ಇರತಕ್ಕಂಥ ಕ್ಷಣಗಳೇ ಇಲ್ಲ. ಎಲ್ಲ ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಎಲ್ಲ ಕರ್ಮಗಳನ್ನು ಎಲ್ಲ ಕಾಲದಲ್ಲಿ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಇಂಥ ಒಬ್ಬ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರಾದರೂ ಸಿಗಬೇಕು ಅಂದರೆ ಅದು ವಾಯುದೇವ ಅಥವಾ ಬ್ರಹ್ಮದೇವರು, ಇಬ್ಬರು ಒಂದೇ ಯೋಗ್ಯತೆ. ಆ ರೀತಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಅಷ್ಟು ಭಗವಂತನ ಭಕ್ತಿಯನ್ನು ನಿರಂತರವಾಗಿ ಮಾಡಿದರೂ ಕೂಡ ಎಲ್ಲ ಕಡೆಗೆ ಭಗವಂತನ ದರ್ಶನವನ್ನು ಮತ್ತು ಅವರು ಮಾಡ್ತಾರೆ. ಎಷ್ಟು ಮಾಡ್ತಾರೆ ಅಂದರೆ, ಜೀವರಾಶಿಗಳಲ್ಲಿ ಅವರಷ್ಟು ಉಪಾಸನೆ ಮಾಡುವಂತಹ ವ್ಯಕ್ತಿಗಳು ಯಾರೂ ಇರುವುದಿಲ್ಲ. ಅಷ್ಟು ಉತ್ತಮವಾದ ರೀತಿಯಲ್ಲಿ ವೇದಗಳಲ್ಲಿ ಹೇಳಿದ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ ವಾಯುದೇವರು, ಬ್ರಹ್ಮದೇವರು. ಇಷ್ಟು ಅದ್ಭುತವಾದ ಯೋಗ್ಯತೆ, ಸಾಮರ್ಥ್ಯ ಇರುವಂತಹ ವಾಯುದೇವರು ಎಲ್ಲ ಕಡೆಗೆ ಭಗವಂತನನ್ನು ನೋಡಬಲ್ಲರು, ವ್ಯಾಪ್ತೋಪಾಸಕರು. ಎಲ್ಲಿವರೆಗೆ ಅಂದರೆ ಅವ್ಯಕ್ತ ತತ್ವದವರೆಗೆ ಇರುವಂತಹ ಭಗವಂತನ ರೂಪಗಳನ್ನು ನೋಡ್ತಾರೆ. ಅಷ್ಟು ಯೋಗ್ಯತೆ ಉಳ್ಳಂಥವ್ರು. ಅಂತಹ ಯೋಗ್ಯತೆ ಯಾರಿಗೂ ಇಲ್ಲ. ರುದ್ರಾದಿ ದೇವತೆಗಳಿಗೆಲ್ಲ ಕೆಳಗೇನೆ. ಇಷ್ಟು ಅದ್ಭುತವಾದ ಒಂದು ಯೋಗ್ಯತೆ ಉಳ್ಳಂತಹ, ಭಕ್ತಿ ಉಳ್ಳಂತಹ ವಾಯುದೇವರು ತಾವು ಕೂತ್ಕೊಂಡಲ್ಲೇ ಭಗವಂತನ ದರ್ಶನ ಆಗ್ತಾ ಇದ್ದರೂ ಕೂಡ ಬೇರೆ ಬೇರೆ ಕಡೆಗೆ ಇರುವಂತಹ ಪರಮಾತ್ಮನ ವಿಭೂತಿ ರೂಪಗಳನ್ನು ನೋಡುವುದಕ್ಕಾಗಿ ವಾಯುದೇವರು ಸಂಚಾರ ಮಾಡ್ತಾರೆ. ಹಾಗೆ ವೈಕುಂಠದಲ್ಲಿ ಇರುವಂತಹ ಭಗವಂತನ ದರ್ಶನವನ್ನು ನಿತ್ಯ ಮಾಡ್ತಾರೆ. ನಿತ್ಯ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಆ ಒಂದು ಸ್ಥಾನದಲ್ಲಿ ಹೋಗಿ ಬರುವಂತಹ ಒಂದು ವರವನ್ನು ಪರಮಾತ್ಮನೇ ಕೊಟ್ಟಿದ್ದಾನೆ. ಇಲ್ಲಿ ವ್ಯಾಖ್ಯಾನಕಾರರು ಅನೇಕ ವಿಚಾರಗಳನ್ನು ಹೇಳ್ತಾರೆ. ಶೇಷದೇವರನ್ನು ಹೊರಗೆ ನಿಲ್ಲಿಸಿದ್ದು ಇದು ಅಮುಕ್ತ ಸ್ಥಾನ, ವಾಯುದೇವರು ನಿತ್ಯ ದರ್ಶನ ಮಾಡುವಂತಹ ಸ್ಥಾನ ಇದು ಮುಕ್ತ ಸ್ಥಾನ ಅಂತ ಹೇಳ್ತಾರೆ. ಯಾಕೆ ಅಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಹನುಮಂತ ದೇವರಿಗೆ ರಾಮದೇವರು ಎಲ್ಲ ರಾಜ್ಯಾಭಿಷೇಕವಾದ ಮೇಲೆ ಎಲ್ಲರಿಗೂ ಒಂದೊಂದು ವರಗಳನ್ನು ಕೊಟ್ಟ ಪರಮಾತ್ಮ. ಕೊಟ್ಟಾಗ ಹನುಮಂತ ದೇವರಿಗೆ ಕೇಳಿದಾಗ ಏನೂ ಕೇಳಿಲ್ಲ, ಭಕ್ತಿಯನ್ನು ಕೊಟ್ಟರು. ಭಕ್ತಿಯನ್ನು ಕೇಳಿದರು ಪರಮಾತ್ಮನಿಗೆ, ಅದನ್ನು ಕೊಡೋದಲ್ಲದೇನೆ ಪರಮಾತ್ಮ ಇನ್ನೊಂದು ವರವನ್ನು ತಾನೇ ಮೆಚ್ಚಿ ಕೊಟ್ಟ. ಏನು ಅಂದರೆ, ಮುಕ್ತ ಸ್ಥಾನದಲ್ಲಿ ಈ ದೇಹವನ್ನು ಇಟ್ಟುಕೊಂಡು ಯಾರೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ಥಳದಲ್ಲಿ ವಾಯುದೇವರಿಗೆ ಭಗವಂತ ಈ ದೇಹದಿಂದಲೇ ಸ್ವದೇಹ ಸಂಯುತೋಪಿ ಸನ್ ಯಥೆಷ್ಟತೋ ಗಮಿಷ್ಯಸಿ, ಇದೇ ದೇಹವುಳ್ಳವನಾಗಿ ಲಿಂಗಭಂಗವಾಗುವುದಕ್ಕಿಂತಲೂ ಮೊದಲಿಗೇನೆ ನೀನು ಮುಕ್ತ ಸ್ಥಾನದಲ್ಲಿ ಇರುವಂತಹ ನನ್ನ ರೂಪದ ದರ್ಶನಕ್ಕಾಗಿ
ಬಂದು ಹೋಗುವಂತಹ ವರವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಆ ವಾಯುದೇವರಿಗೆ ಪರಮಾತ್ಮ ವರವನ್ನು ಕೊಟ್ಟಿದ್ದಾನೆ, ಹನುಮಂತ ದೇವರಿಗೆ. ಹಾಗಾಗಿ ಆ ವರವನ್ನು ಪರಮಾತ್ಮ ಕೊಟ್ಟಿದ್ದಕ್ಕಾಗಿ ಮುಕ್ತರ ಸ್ಥಾನದಲ್ಲಿ ಈ ದೇಹವನ್ನು ಇಟ್ಟುಕೊಂಡೇನೆ ವಾಯುದೇವರು ಹೋಗಿ ಆ ಮುಕ್ತ ಸ್ಥಾನದಲ್ಲಿ ಇರುವಂತಹ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ. ಈ ಯೋಗ್ಯತೆ ಬೇರೆ ಯಾರಿಗೂ ಇಲ್ಲ. ಯಾರಿಗಾದರೂ ಹೋಗಬೇಕಾದರೆ ಅದು ಲಿಂಗಭಂಗವನ್ನು ಮಾಡಿಕೊಂಡೇ ಹೋಗಬೇಕು. ಲಿಂಗದೇಹ ಭಂಗವಾಗುವ ತನಕ ಮುಕ್ತಿಯಲ್ಲಿ ಪ್ರವೇಶ ಇಲ್ಲ, ಮುಕ್ತ ಸ್ಥಾನದಲ್ಲಿ ಪ್ರವೇಶ ಇಲ್ಲ. ಹಾಗಾಗಿ ಇಂತಹ ದಿವ್ಯವಾಗಿರತಕ್ಕಂತಹ ಯೋಗ್ಯತೆ ವಾಯುದೇವರಲ್ಲಿ ಇದೆ. ಹಾಗಾಗಿ ಆ ವಾಯುದೇವರು ಅಲ್ಲಿಗೆ ದರ್ಶನಕ್ಕಾಗಿ ಬಂದಿದ್ದಾರೆ. ಯಾಕೆಂದರೆ ಮುಕ್ತಿಯಲ್ಲಿ ಇರುವಂತಹ ಭಗವಂತನ ದರ್ಶನವನ್ನು ನಿತ್ಯ ಮಾಡಿಕೊಂಡು ಬರ್ತಾರೆ. ಅದು ಪರಮಾತ್ಮ ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾದ ವರ. ಹಾಗಾಗಿ ಆ ವರಕ್ಕನುಗುಣವಾಗಿ ನಿತ್ಯ ಮುಕ್ತ ಸ್ಥಾನದಲ್ಲಿ ಇರುವಂತಹ ಭಗವಂತನ ದರ್ಶನಕ್ಕೆ ಬರುವಾಗ ಈ ಶೇಷದೇವರು ಅವರನ್ನು ತಡೆದು ನಿಲ್ಲು ಏಕವಚನದಲ್ಲಿ ಮಾತಾಡಿಸ್ತಾರೆ. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಬಭಾರ ಗರ್ಭಂ, ವಾಯುದೇವರಿಂದ ಎಲ್ಲ ದೇವತೆಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಭಾರವನ್ನು ಹೊತ್ತುಕೊಂಡು ಈ ಜಗತ್ತಿಗೆ ದೇವತೆಗಳನ್ನು ಹಡೆದು ಕೊಟ್ಟಲು. ಆದ್ದರಿಂದಾಗಿ ಭಾರತಿ ಅಂತ ಅವಳಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ಇಂತಹ ತಾಯಿ, ಅಂತಹ ತಂದೆ, ಆ ತಂದೆಯನ್ನು ಶೇಷದೇವರು ತಡೀತಾರೆ, ಏಕವಚನದಿಂದ ಮಾತಾಡ್ತಾರೆ. ಇದು ಎಷ್ಟು ಘೋರವಾಗಿರತಕ್ಕಂಥ ಅನರ್ಥ ಅನ್ನೋದು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. ಹಾಗಾಗಿ ತಂದೆಯನ್ನು ಎಂದಿಗೂ ಏಕವಚನದಿಂದ ಕರಿಬಾರದು. ಎಂದಿಗೂ ತಂದೆ ತಾಯಿಗಳನ್ನು ಎಂದಿಗೂ ಏಕವಚನದಿಂದ ಕರಿಬಾರದು. ಉಪನಿಷತ್ತು ವೇದ ನಮಗೆ ತಿಳಿಸಿಕೊಡುತ್ತದೆ ಮಾತೃದೇವೋಭವ ಪಿತೃದೇವೋಭವ ಅಂತ. ಹಾಗಾಗಿ ಅಷ್ಟು ಗೌರವದಿಂದ ನಾವು ಅವರನ್ನು ಕಾಣಬೇಕು, ಅಷ್ಟು ಗೌರವದಿಂದ ನಾವು ಅವರನ್ನು ಕಾಣಬೇಕು. ಅಂಥದ್ದು ತಂದೆಯೂ ಹೌದು, ಗುರುಗಳೂ ಹೌದು ಶೇಷದೇವರಿಗೆ ವಾಯುದೇವರು. ಅಂತಹ ವಾಯುದೇವರನ್ನು ನಿಲ್ಲುವಂಥ ಏಕವಚನದಿಂದ, ಧೈರ್ಯದಿಂದ, ಅಭಿಮಾನದಿಂದ, ದುರಭಿಮಾನದಿಂದ ಆ ವಾಯುದೇವರನ್ನು ತಡೆದರು. ತಡೆದಾಗ ವಾಯುದೇವರಂದರು, ಯಾಕಪ್ಪ ತಡಿತಾ ಇದ್ದೀವಿ? ಇಲ್ಲ, ಪರಮಾತ್ಮ ನನ್ನನ್ನು ಇಲ್ಲಿ ದ್ವಾರಪಾಲಕರನ್ನಾಗಿ ನೇಮಿಸಿದ್ದಾನೆ, ಯಾರನ್ನೂ ಒಳಗೆ ಬಿಡಬಾರದು ಅಂತ ಹೇಳಿದ್ದಾನೆ, ಏಕಾಂತದಲ್ಲಿ ಲಕ್ಷ್ಮೀದೇವಿ ಜೊತೆಗೆ ಇದ್ದಾನೆ. ಹೌದು, ಯಾರನ್ನೂ ಬಿಡಬಾರದು ಅಂತಂದ್ರೆ ಅರ್ಥ ಏನು? ಯಾರನ್ನು ಬಿಡಬೇಕು, ಯಾರನ್ನು ಬಿಡಬಾರದು? ಇದು ಬಹಳ ಗೊಂದಲದ ವಿಷಯ. ಈ ವಿಷಯವನ್ನು ನಾವೇನಾದರೂ ಕೇಳಿದರೆ ವಾಯುದೇವರದೇ ತಪ್ಪು ಅನ್ನೋ ರೀತಿಯಲ್ಲಿ ನಮಗೆ ಕಲ್ಪನೆ ಬರುತ್ತದೆ. ಆದರೆ ಹಾಗಿಲ್ಲ. ನಿಜವಾಗಿ ಯಾರನ್ನೂ ಒಳಗೆ ಬಿಡಬೇಡ ಅಂತನ್ನುವಂತಹ ರಾಜನ ಆಜ್ಞೆಗೆ ರಾಜಕುಮಾರನನ್ನು ಬಿಡಬೇಡ ಅಂತ ಅರ್ಥ ಅಲ್ಲ. ರಾಜಕುಮಾರ ಬಂದಾಗ ಏನಿದ್ರೂ ಸೇವಕ ಅವನ ಹಾದಿ ಬಿಡಲೇಬೇಕು. ಹಾಗಾಗಿ ಈ ರೀತಿಯಲ್ಲಿ ವಾಯುದೇವರು ಬಂದಿದ್ದಾರೆ. ಇದು ಒಂದು. ಎರಡನೆಯದಾಗಿ ವಾಯುದೇವರು ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ನಾವು ಪಕ್ಕದಲ್ಲಿ ದೇವಸ್ಥಾನ ಇದ್ದರೂ ಒಂದು ದಿವಸ ಹೋಗಿ ದರ್ಶನ ಮಾಡುವುದಿಲ್ಲ. ಇಂಥ ದುರವಸ್ಥೆಯಲ್ಲಿ ಇದ್ದೀವಿ ನಾವು, ಇಂಥ ಪಾಪಿಷ್ಠರು ನಾವು. ಆದರೆ ವಾಯುದೇವರು ಆ ದೇವರ ದರ್ಶನಕ್ಕಾಗಿ ಬಂದಿದ್ದಾರೆ. ನೋಡ್ರಿ ಎಂಥ ಅದ್ಭುತ. ಉತ್ತಮವಾದ ಕರ್ಮಗಳಿಗೆ ವಿಘ್ನವನ್ನು ತರೋದು ಕೂಡ ಪಾಪದ ಕರ್ಮ. ಹಾಗಾಗಿ ನಾನು ಈಗ ದೇವರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ. ಅದು ಮುಕ್ತ ಸ್ಥಾನದಲ್ಲಿ ಇರುವಂತಹ ಭಗವಂತನ ದಿವ್ಯವಾದ ದರ್ಶನ. ಇಂತಹ ಭಗವಂತನ ದರ್ಶನ ಇದು ಪರಮ ಪವಿತ್ರವಾಗಿರತಕ್ಕಂತಹ ಕರ್ಮ. ಇಂತಹ ಕರ್ಮಕ್ಕೆ ನೀನು ವಿಘ್ನವನ್ನು ತರ್ತಾ ಇದ್ದಿ. ಇದು ಎರಡನೇ ದೋಷ. ಮೂರನೇದ್ದು ವಾಯುದೇವರನ್ನು ತಡೆಯುವ ಯೋಗ್ಯತೆ ಶೇಷದೇವರಿಗೆ ಇಲ್ಲ. ಹಿರಿಯರು ಬಂದಾಗ ಏನಿದ್ರೂ ಬಿಡಲೇಬೇಕು ಒಳಗೆ. ಅವನೇನೂ ಮಾತಾಡೋ ಇಲ್ಲ. ಭಾಳ ಆದರೆ ಭಿನ್ನವಿಸಬಹುದು. ಸ್ವಾಮಿ ಒಳಗೆ ಯಾರನ್ನು ಬಿಡಬೇಡ ಅಂತ ಹೇಳಿದ್ದಾರೆ, ದಯಮಾಡಿ ಹೋಗಬೇಡ್ರಿ ಅಂತ ಭಿನ್ನವಿಸಬೇಕೇ ಹೊರತು ಅದನ್ನು ಬಿಟ್ಟು ದೇವರು ಹೇಳಿದ್ದಾರೆ ಹೊರಗೆ ಹೋಗಬೇಡ ನಿಂತ್ಕೋ ಅಂತ ತಡೆಯೋದು ಹೇಗಿರುತ್ತೆ? ಮಾತಿನಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಆ ರೀತಿಯಲ್ಲಿ ತಡೆದಾಗ ವಾಯುದೇವರಂತಾರೆ ಹಾಗೆಲ್ಲ ತಡಿಬಾರದಪ್ಪ, ಒಳ್ಳೆಯ ಕರ್ಮಕ್ಕೆ ಅದು ಒಳ್ಳೆಯದಲ್ಲ. ಆಗ ವಾಯುದೇವರಂತಾರೆ ಜಯಶ್ಚ ವಿಜಯಶ್ಚೈವ ಶಪ್ತೌ ತೌ ಮುನಿಭಿಪ್ಪುರ. ವಾಯುದೇವರು ಒಂದು ಅದ್ಭುತವಾದ ಇತಿಹಾಸವನ್ನು ಸ್ಮರಣೆ ತಂದು ಕೊಡ್ತಾರೆ ಶೇಷದೇವರಿಗೆ. ನೋಡು, ನಾನು ಹೇಗೆ ದೇವರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನೋ
ಹಾಗೆ ಸನಕ ಸನಂದನಾದಿಗಳು ದೇವರ ದರ್ಶನಕ್ಕೆ ಬಂದಾಗ ಜಯವಿಜಯರು ಆ ದರ್ಶನಕ್ಕೆ ಅವರು ತಡೆ ಹಿಡಿದರು. ದರ್ಶನ ಆಗದೇ ಇದ್ದಂತೆ ವಿಘ್ನವನ್ನು ಮಾಡಿದರು. ಅದಕ್ಕೆ ಅವರಿಗೆ ಎಂಥ ಗತಿ ಬಂತು ಗೊತ್ತಲ್ಲ ನಿನಗೆ ಅಂತ ಸ್ಮರಣೆ ಮಾಡಿ ತಂದು ಕೊಡ್ತಾರೆ. ಹಾಗಾಗಿ ಆ ದ್ವಾರಪಾಲಕರು ಜಯವಿಜಯರು ತಡೆದದ್ದಕ್ಕಾಗಿ 3 ಜನ್ಮಗಳಲ್ಲಿ ರಾಕ್ಷಸರಾಗಿ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಒಂದು ಅವಸ್ಥೆ ಬಂದೋಯ್ತು ಅವರಿಗೆ. ಹಾಗಾಗಿ ಈ ರೀತಿಯ ಅವಸ್ಥೆ ಬಂದದ್ದು ಹಿಂದಿನ ಇತಿಹಾಸದಲ್ಲಿ ಇದೆ. ಹಾಗಾಗಿ ಎಚ್ಚರಿಕೆ, ನನ್ನನ್ನು ತಡಿಬೇಡ ಅಂತ ವಾಯುದೇವರು ಹೇಳಿದರೆ ಆಗ ಆ ಮಾತನ್ನು ಕೇಳಿ ಕಿಂ ಗರಿಷ್ಠ ವಚ ಪ್ರೋಕ್ತಂ ಜೀವನೇಚ್ಛಾನ ವಿದ್ಯತೆ. ಯಾಕೆ ವಾಯು, ನಿನಗೆ ಬದುಕಬೇಕು ಅಂತ ಅಪೇಕ್ಷೆ ಇಲ್ವಾ? ಯಾರ ಜೊತೆಗೆ ಮಾತಾಡ್ತಾ ಇದ್ದಿ ನೀನು? ನಾನಂದರೆ ಏನಂತ ತಿಳಿದುಕೊಂಡಿದ್ದಿ? ನನ್ನ ಯೋಗ್ಯತೆ ಏನು? ನನ್ನನ್ನು ಗೌರವ ಕೊಡದೇನೆ ಏಕವಚನದಿಂದ ಮಾತಾಡ್ತಾ ಇದ್ದೀಯಾ ನೀನು? ನೋಡು, ಯಥಾ ಭಾನುಗತಿಂ ಲೋಕೋ ನೈವ ಜಾನಂತಿ ಮೋಹಿತಾ. ಸೂರ್ಯ ಪ್ರತಿನಿತ್ಯವೂ ಉದಯಾಚಲದಿಂದ ಅಸ್ತಾಚಲಕ್ಕೆ ಹೋಗ್ತಾನೆ. ಅವನು ಹೋಗುವಾಗ ನಮಗೆ ನೋಡುವಾಗ ಇಲ್ಲೇ ನಿಂತಿದ್ದಾನೆ ಅಂತ ಅನಿಸುತ್ತೆ. ಆದರೆ ಎಷ್ಟು ವೇಗವಾಗಿ ಅವನ ರಥ ಹೋಗುತ್ತೆ ಗೊತ್ತಾ? ನಮಗೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೇಗದಿಂದ ಸೂರ್ಯ ತಾನು ಪ್ರತಿನಿತ್ಯವೂ ಅಷ್ಟು ದೇಶವನ್ನು ಕ್ರಮಿಸ್ತಾನೆ. ಅಷ್ಟು ವೇಗವಾಗಿ ಹೋದರೂ ಅವನ ಗತಿಯನ್ನು ಮಂದರಾದ ಜನರಿಗೆ ಹೇಗೆ ತಿಳಿಲಿಕ್ಕಾಗುವುದಿಲ್ವೋ ಆ ರೀತಿಯಲ್ಲಿ ನನ್ನ ಅದ್ಭುತವಾದ ಮಹಿಮೆಯನ್ನು ನಿನಗೆ ತಿಳಿದಿಲ್ಲ ಅಂತ ಅನಿಸುತ್ತೆ. ತತ್ಕಥಂ ನರವದ್ವಾಯೋ ವೃಥಾ ಗರ್ವಂ ಪ್ರಭಾಷಸೆ. ಸಾಮಾನ್ಯ ಮನುಷ್ಯರಿಗೆ ಇರುವಂತಹ ಗರ್ವ ನಿನಗೆಲ್ಲಿಂದ ಬಂತು? ಯಾಕೆ ಇಂಥ ಗರ್ವದಿಂದ ಮಾತಾಡ್ತಾ ಇದ್ದಿ ಅಂತ ಆ ವಾಯುದೇವರನ್ನ ಶೇಷದೇವರು ಬೈತಾರೆ. ಯಾಕೆ ಅಂದರೆ ಅವರು ಹೇಳಿಕೊಳ್ತಾರೆ, ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೋ ನಮತ್ಸಮಃ ಸರ್ವದಂತಃಪುರೇ ವಾಸಃ ಪುತ್ರಾಣಾಮಧಿಕೋ ಹರೇ. ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ಪರಮಾತ್ಮ ನನ್ನ ಮೇಲೆ ಮಾಡ್ತಾನೆ. ನಿರಂತರವಾಗಿ ನಾನು ಅಂತಃಪುರದಲ್ಲಿ ವಾಸ ಮಾಡ್ತೇನೆ. ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಶೇಷದೇವರು ಇಲ್ಲಿ ಹೇಳಿಕೊಂಡರು. ಅದ್ಭುತ, ವಿಚಾರವೇ ಇಲ್ಲ. ಇಷ್ಟು ಒಂದು ಈ ವಿಧವಾದ ಗುಣಗಳು ಶೇಷದೇವರಲ್ಲಿ ಇದ್ದೇ ಇದೆ. ಆದರೆ ವಾಯುದೇವರ ವಿಚಾರವನ್ನು ಮಾಡಿದಾಗ ಶೇಷದೇವರು ಬಹಳ ಕಡಿಮೆ. ಆದರೆ ಒಂದು ವಿಚಾರವನ್ನು ನಾವಿಲ್ಲಿ ತಿಳಿಯೋಣ. ಲೌಕಿಕವಾದ ವಿಚಾರಗಳಿಂದ ಮೊದಲಿಗೆ ವಿಚಾರ ಮಾಡೋಣ. ಶೇಷದೇವರು ಹೇಳಿದ ಮಾತು ಸತ್ಯವೋ ಅಥವಾ ವಾಯುದೇವರು ಹೇಳಿದ ಮಾತು ಸತ್ಯವೋ? ಗರ್ವ ಯಾರಿಗಿದೆ ಈಗ? ಶೇಷದೇವರಿಗೆ ಬಂದಿದೆಯೋ ಅಥವಾ ವಾಯುದೇವರಿಗೆ ಬಂದಿದೆಯೋ? ಇದನ್ನು ನಾವು ವಿಚಾರ ಮಾಡೋಣ. ಈಗ ಶೇಷದೇವರು ಹೇಳ್ತಾ ಇದ್ದಾರೆ, ನೀನು ಮನುಷ್ಯರಂತೆ ಗರ್ವದಿಂದ ಮಾತಾಡ್ತಾ ಇದ್ದಿ ಅಂತ ವಾಯುದೇವರನ್ನು ಮಾತಾಡಿಸಿದರು. ವಾಯುದೇವರು ಇದು ಯಾವುದೂ ಮಾತಾಡಲಿಲ್ಲ. ದೇವರ ದರ್ಶನಕ್ಕೆ ವಿರೋಧ ಮಾಡೋದು ತಪ್ಪು, ಮಾಡಿರ್ತಕ್ಕಂಥ ವ್ಯಕ್ತಿಗಳ ಅನರ್ಥವಾಗಿದೆ, ಅದನ್ನು ನೋಡಿಕೋ ಅಂತ ಇವರು ಮಾತಾಡ್ತಾ ಇದ್ದಾರೆ. ಈ ಮಾತಿನಲ್ಲಿ ನಾವು ವಿಚಾರ ಮಾಡೋಣ. ಶೇಷದೇವರು ವಾಯುದೇವರ ಮುಂದೆ ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ, ಮಗನಿಗಿಂತಲೂ ಹೆಚ್ಚಾದ ಪ್ರೀತಿಯ ವಾತ್ಸಲ್ಯವನ್ನು ದೇವರು ನನ್ನ ಮೇಲೆ ಮಾಡ್ತಾನೆ ಎಂಬುದಾಗಿ ಶೇಷದೇವರು ಹೇಳಿಕೊಳ್ತಾ ಇದ್ದಾರೆ. ಸ್ವಲ್ಪ ಸೌಂಡ್ ಕಡಿಮೆ. ಹೇಳಿಕೊಳ್ತಾ ಇದ್ದಾರೆ. ಈಗ ಒಂದು ವಿಚಾರ ಏನು, ನಾನೊಂದು ಕಥೆ ಹೇಳ್ತೀನಿ. ಈ ಕಥೆಯಿಂದ ನಿಮಗೆ ತಿಳಿಯಬಹುದು. ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿವೆ, ಹೇಳ್ತೇನೆ. ಗರುಡ ದೇವರು ಅಮೃತ ಕಲಶವನ್ನು ತೆಗೆದುಕೊಂಡು ಬರಲಿಕ್ಕೆ ಮತ್ತು ಸ್ವರ್ಗಕ್ಕೆ ಬಂದರು. ಇಂದ್ರದೇವನ ಒಳ್ಳೆ ರಾಜ್ಯ. ಆ ಸ್ವರ್ಗಕ್ಕೆ ಬಂದು ಅಲ್ಲಿಂದ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗಬೇಕು. ಯಾಕೆ ಅಂದರೆ ಗರುಡ ದೇವರಿಗೆ ಅಮೃತ ಕಲಶದಿಂದ ಒಂದು ಕೆಲಸ ಇತ್ತು. ತಮ್ಮ ತಾಯಿ ಸವತಿಗೆ ತಾನು ದಾಸಿಯಾಗಿ ಬಿಟ್ಟಿದ್ದು. ಆ ದಾಸಿತನವನ್ನು ಮುಕ್ತ ಮಾಡುವುದಕ್ಕಾಗಿ ಗರುಡ ದೇವರು ತಾವು ಆ ಅಮೃತ ಕಲಶವನ್ನು ತೆಗೆದುಕೊಂಡು ಬರಬೇಕಾಗಿತ್ತು. ಅಮೃತ ಕಲಶವನ್ನು ತೆಗೆದುಕೊಂಡು ಬಂದರೆ ಅವರ ತಾಯಿ ದಾಸಿತನದಿಂದ ಮುಕ್ತಳಾಗ್ತಾಳೆ. ಇದು ಅಲ್ಲಿ ಇರತಕ್ಕಂಥ ಒಂದು ನಿಯಮ. ಹಾಗಾಗಿ ಅಮೃತ ಕಲಶವನ್ನು ತೆಗೆದುಕೊಂಡು ಬರಲಿಕ್ಕೆ ಅವರು ಸ್ವರ್ಗಕ್ಕೆ ಬಂದರು. ದೇವತೆಗಳೆಲ್ಲ ವಿರೋಧ ಮಾಡಿದರು. ಘನಘೋರವಾದ ಯುದ್ಧವಾಯಿತು. ಎಲ್ಲ ದೇವತೆಗಳನ್ನು ಸೋಲಿಸಿ ಅನಾಯಾಸವಾಗಿ ಅಮೃತ ಕಲಶವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಬರುವಾಗ
ಇಂದ್ರ ತಾನು ಆ ಗರುಡ ದೇವರಿಗೆ ಹೇಳ್ತಾನೆ, ಗರುಡ ನೀನು ಅಮೃತ ಕಲಶವನ್ನು ಒಯ್ಯಬೇಡ, ನೀನು ಅದನ್ನು ಒಯ್ದರೆ ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡ್ತೀನಿ ಅಂತ ಹೇಳಿದಾಗ ಆಗ ಗರುಡ ದೇವರಂತಾರೆ ವಜ್ರಾಯುಧ ಪ್ರಯೋಗ ಮಾಡಬೇಡ. ಯಾಕೆ? ಆ ವಜ್ರಾಯುಧ ಪ್ರಯೋಗದಿಂದ ನನಗೆ ಏನೇನೂ ಆಗುವುದಿಲ್ಲ. ಯಾಕೆಂದರೆ ನನ್ನ ಸಾಮರ್ಥ್ಯ ಅದ್ಭುತವಾಗಿರ್ತಕ್ಕಂಥದ್ದು, ಅದನ್ನು ನಾನು ಹೇಳಿಕೊಳ್ಳುವುದಿಲ್ಲ. ಆ ವಜ್ರಾಯುಧದಿಂದ ನನಗೆ ಏನೇನೂ ಆಗುವುದಿಲ್ಲ, ನನ್ನ ಒಂದು ಕೂದಲನ್ನು ಅಲುಗಾಡಿಸ್ಲಿಕ್ಕೆ ಆಗುವುದಿಲ್ಲ, ಬೇಡ ವಜ್ರಾಯುಧ ಪ್ರಯೋಗ ಮಾಡಬೇಡ ಅಂತ ಹೇಳಿದರೆ ಇಂದ್ರ ಅಂದ, ಓ ನೀನು ವಜ್ರಾಯುಧದಿಂದ ಹೆದರ್ತಾ ಇದ್ದಿ, ಭಯಗೊಳ್ತಾ ಇದ್ದಿ, ಹಾಗಾಗಿ ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡೇ ಮಾಡ್ತೀನಿ. ನಾನು ಪ್ರಯೋಗ ಮಾಡಬಾರ್ದು ಅಂತಾದರೆ ನೀನು ಅಮೃತ ಕಲಶವನ್ನು ಇಲ್ಲಿ ಬಿಟ್ಟು ಹೋಗು ಅಂದರು ಇಂದ್ರದೇವರು. ಗರುಡದೇವರಂದರು, ಸಾಧ್ಯವೇ ಇಲ್ಲ, ನನಗೆ ಈ ಅಮೃತ ಕಲಶದಿಂದ ಕೆಲಸ ಇದೆ, ನಮ್ಮ ತಾಯಿಯ ದಾಸೀತನವನ್ನು ಮುಕ್ತಿಗೊಳಿಸಬೇಕಾಗಿದೆ, ಅದಕ್ಕಾಗಿ ನಾನು ಅಮೃತ ಕಲಶವನ್ನು ಒಯ್ತೇನೆ, ಹಾಗಾದರೆ ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡ್ತೇನೆ, ಬೇಡ. ಯಾಕೆ? ನೀನು ನಾಳೆ ಈಗೇನಾದರೂ ವಜ್ರಾಯುಧ ಪ್ರಯೋಗ ಮಾಡಿದರೆ ನಾಳೆ ಎಲ್ಲ ಜಗತ್ತಿನಲ್ಲಿ ಇಂದ್ರದೇವರು ವಜ್ರಾಯುಧವನ್ನು ಪ್ರಯೋಗ ಮಾಡಿದರು, ಗರುಡದೇವರಿಗೇನೂ ಆಗಲಿಲ್ಲ, ಹಾಗಾಗಿ ವಜ್ರಾಯುಧ ಇದು ವ್ಯರ್ಥವಾಯಿತು ಅಂತ ಹೇಳಿ ಇಂದ್ರನ ಆಯುಧಕ್ಕೆ ವೈಯರ್ಥ್ಯದ ದೋಷ ಜಗತ್ತಿನಲ್ಲಿ ಅಪಕೀರ್ತಿ ಬರ್ತದೆ, ಅದಕ್ಕಾಗಿ ಬೇಡ ಅಂತ ಹೇಳಿದರು. ಕೇಳಿಲ್ಲ ಇಂದ್ರ, ವಜ್ರಾಯುಧವನ್ನು ಪ್ರಯೋಗ ಮಾಡೇ ಬಿಟ್ಟ. ಮಾಡಿದರೆ ಗರುಡದೇವರು ಏನೂ ವಿಕಾರ ಹೊಂದಲಿಲ್ಲ, ಏನೇನೂ ವಿಕಾರ ಆಗಲಿಲ್ಲ ಗರುಡದೇವರಿಗೆ. ಆಗ ಗರುಡದೇವರು ಹೇಳಿದರು, ನಾನು ಬೇಡ ಅಂತ ಹೇಳಿದೆ, ಕೇಳಿಲ್ಲ, ವಜ್ರಾಯುಧ ಪ್ರಯೋಗ ಮಾಡಿದಿ, ಆದರೂ ನೀನು ಪ್ರಹಾರ ಮಾಡಿದ್ದಿ ಅಂತನ್ನೋದಕ್ಕಾಗಿ ಇದನ್ನು ನಾನು ಮಾಡ್ತಾ ಇಲ್ಲ. ಆ ವಜ್ರಾಯುಧ ಇದು ಒಬ್ಬ ಬ್ರಾಹ್ಮಣನ ಅಸ್ಥಿ, ಆ ಅಸ್ಥಿ ಬ್ರಾಹ್ಮಣನ ಅಸ್ಥಿ ಅಂತನ್ನೋದಕ್ಕಾಗಿ ಅದಕ್ಕೆ ನಾನು ಗೌರವವನ್ನು ಸೂಚನೆ ಮಾಡಬೇಕು, ಅದಕ್ಕಾಗಿ ಇದೋ ಆ ವಜ್ರಾಯುಧದ ಪ್ರಯೋಗಕ್ಕೆ ಗೌರವವನ್ನು ಸೂಚನೆ ಮಾಡುವುದಕ್ಕಾಗಿ ಅಂತೇಳಿ ತಾವೇ ಒಂದು ಪುಚ್ಛವನ್ನು ಕಿತ್ತಿ ನೆಲಕ್ಕೆ ಹಾಕಿ, ತಾವೇ ಒಂದು ಪುಚ್ಛವನ್ನು ಕಿತ್ತಿ ನೆಲಕ್ಕೆ ಹಾಕಿದಾಗ ಇಂದ್ರನಿಗೆ ಭಾರಿ ಗಾಬರಿ ಆಯಿತು. ಓ, ವಜ್ರಾಯುಧದ ಪ್ರಯೋಗದಿಂದಲೂ ಈ ಗರುಡನಿಗೆ ಏನೂ ಆಗಲಿಲ್ಲ, ಹಾಗಾದರೆ ಇವನ ವಿರೋಧವನ್ನು ಕಟ್ಟಿಕೊಂಡು ಉಪಯೋಗವಿಲ್ಲ, ಇವನ ಗೆಳೆತನವನ್ನು ಮಾಡಬೇಕು ನಾನು ಅಂತ ಹೇಳಿ ಆ ಇಂದ್ರ ಗರುಡ ದೇವರಿಗೆ ಹೇಳ್ತಾನೆ, ನೋಡಪ್ಪ ಗರುಡ, ನಾನು ನಿನಗೆ ಗೆಳೆಯನಾಗ್ತೀನಿ, ನನ್ನ ಗೆಳೆಯನನ್ನಾಗಿ ಮಾಡಿಕೊ. ಆಯಿತು, ಅವಶ್ಯವಾಗಿ ಮಾಡಿಕೊಳ್ತೀನಿ ಅಂತ ಹೇಳಿ ಆ ಇಂದ್ರದೇವರು ಗರುಡ ದೇವರ ಜೊತೆಗೆ ಮಾತಾಡ್ತಾ 7 ಹೆಜ್ಜೆ ದಾಟಿ ಬಂದರು. 7 ಹೆಜ್ಜೆ ದಾಟಿ ಬಂದ ಮೇಲೆ ಏನಾಗುತ್ತಾರೆ? ಸಖ ಸಪ್ತಪದಿ ಭವ. 7 ಹೆಜ್ಜೆ ದಾಟಿದ ಮೇಲೆ ಸಖ ಗೆಳೆಯ, ಹಾಗಾಗಿ ಗೆಳೆಯನಾದ್ರಿಂದಾಗಿ ಗೆಳೆಯನಾಗಿ ನಿನಗೊಂದು ಮಾತು ಹೇಳ್ತೀನಿ, ದಯಮಾಡಿ ಈ ಕಲಶವನ್ನು ಒಯ್ಯಬೇಡ. ಇಲ್ಲ, ನನಗೆ ಕೆಲಸ ಇದೆ, ನೀನು ಬೇಕಂದರೆ ಆಮೇಲೆ ನಾನು ಒಯ್ದ ಮೇಲೆ ಕೆಲಸ ಮುಗಿತು ತೆಗೆದುಕೊಂಡು ಬಾ. ಸರಿ, ಇಷ್ಟೆಲ್ಲ ಆಯ್ತಪ್ಪ, ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗಲೂ ಕೂಡ ನಿನಗೇನೂ ಆಗಲಿಲ್ಲಲ್ಲ, ಎಷ್ಟು ಸಾಮರ್ಥ್ಯ ಇದೆ ನಿನಗೆ, ನನಗೆ ಹೇಳು ಅಂತ ಇಂದ್ರದೇವರು ಕೇಳಿದರು. ಆಗ ಗರುಡದೇವರು ಒಂದು ಮಾತು ಹೇಳುತ್ತಾರೆ, ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಇದನ್ನು ತಿಳಿಸ್ತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ತನ್ನ ಗುಣಗಳನ್ನು ಇನ್ನೊಬ್ಬರಲ್ಲಿ ಎಂದಿಗೂ ಕೂಡ ಹೇಳಿಕೊಳ್ಳಬಾರದು. ಇದು ಹೇಳಿಕೊಂಡ್ರೆ ಏನು ದೋಷ ಅಂದರೆ ಆತ್ಮಹತ್ಯೆ ಮಾಡಿಕೊಂಡ ಪಾಪ ಬರುತ್ತದೆ ಅಂತ ಗರುಡದೇವರು ಹೇಳ್ತಾರೆ. ನಾನು ಹೇಳೋದು ಅರ್ಥವಾಗ್ತಾ ಇದೆಯಲ್ಲ, ನಮ್ಮ ಗುಣಗಳನ್ನು ನಾವು ಇನ್ನೊಬ್ಬರ ಮುಂದೆ ಹೇಳಿಕೊಂಡ್ರೆ ನಮಗೆ ಆತ್ಮಹತ್ಯೆ ಮಾಡಿಕೊಂಡ ಪಾಪ ಬರುತ್ತದೆ. ಆತ್ಮಹತ್ಯೆ ಮಹಾದೋಷ, ಶಾಸ್ತ್ರದಲ್ಲಿ ಮಹಾದೋಷ. ಹಾಗಾಗಿ ನಾನು ಈ ಗುಣಗಳನ್ನು, ನನ್ನ ಗುಣಗಳನ್ನು ಹೇಳಿಕೊಳ್ಳುವುದಿಲ್ಲ, ಆದರೂ ನೀನು ಕೇಳ್ತಾ ಇದ್ದಿ ಅಂತ ಅನ್ನೋದಕ್ಕಾಗಿ 2 ಮಾತಿನಲ್ಲಿ ಹೇಳ್ತೇನೆ ಕೇಳು ಅಂತಂತಾರೆ ಗರುಡದೇವರು. ಏನು ಅಂದರೆ, ಈ ಇಡೀ ಬ್ರಹ್ಮಾಂಡ ಏನಿದೆ, 14 ಲೋಕಾತ್ಮಕವಾದ ಬ್ರಹ್ಮಾಂಡ, ಇದನ್ನು ಒಂದೇ ಕ್ಷಣದಲ್ಲಿ ಪುಡಿ ಹಾಕುವ ಸಾಮರ್ಥ್ಯ ನನಗಿದೆ. ಇಂತಹ ಕೋಟಿ ಬ್ರಹ್ಮಾಂಡಗಳನ್ನು ಹೊರುವಂತಹ ಸಾಮರ್ಥ್ಯ ನನಗಿದೆ ಅಂತ ಗರುಡದೇವರು ಹೇಳಿ. ಅಂದರೆ ಇಷ್ಟು ಅದ್ಭುತವಾದ ಸಾಮರ್ಥ್ಯ ನನಗಿದೆ, ಆದ್ದರಿಂದ ನೀನು ವಜ್ರಾಯುಧ ನನಗೇನು ಮಾಡುವುದಿಲ್ಲ ಅಂತ ಹೇಳಿದೆ. ಇಷ್ಟು ಕೇಳಿ ಮುಗಿಸಿಬಿಟ್ಟು, ಇದು ಈ ಕಥೆ ನಾನು ಯಾಕೆ ಹೇಳಿದೆ, ಗರುಡದೇವರು ಹೇಳುವಂತಹ ಮಾತೇನು, ಆತ್ಮಶ್ಲಾಘನೆ ಆತ್ಮಹತ್ಯೆಗೆ ಕಾರಣ, ಆತ್ಮಹತ್ಯೆಯನ್ನು ಮಾಡಿದ ಪಾಪಕ್ಕೆ ಕಾರಣ. ಇದು ಒಂದು. ಇನ್ನೊಂದು ಯುದ್ಧದ ಪ್ರಸಂಗ.
ಯುದ್ಧದ ಪ್ರಸಂಗದಲ್ಲಿ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ, ಇವತ್ತು ಸೂರ್ಯಾಸ್ತ ಆಗೋದ್ರೊಳಗಾಗಿ ಕರ್ಣನನ್ನು ಸಂಹಾರ ಮಾಡಿ ನಾನು ಬರ್ತೇನೆ, ಇಲ್ಲದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಭಾಳ ಸಂತೋಷವಾಯಿತು ಯುಧಿಷ್ಠಿರನಿಗೆ. ಅವನು ಅವತ್ತು ಯುದ್ಧಕ್ಕೆ ಹೋಗಲಿಲ್ಲ, ಮನೆಯಲ್ಲಿ ಕೂತಿದ್ದ. ಇವತ್ತೇನಿದ್ರು ಕರ್ಣ ಸಾಯ್ತಾನೆ ಅನ್ನುವಂಥ ಸುದ್ದಿಯನ್ನು ಕೇಳಬೇಕು ಅಂತ ಮನೆಯಲ್ಲಿ ಕಾಯ್ತಾ ಕೂತಿದ್ದ. ಈ ಅರ್ಜುನ ಯುದ್ಧಕ್ಕೆ ಹೋದ. ರಣರಂಗದಲ್ಲಿ ಬಹಳ ತನಕ ಯುದ್ಧವಾಡಿದ ಮೇಲೆ ಯುಧಿಷ್ಠಿರ ಕಾಣಿಸ್ಲಿಲ್ಲ ಕಣ್ಣಿಗೆ. ಎಲ್ಲಿದ್ದಾನೆ ಮತ್ತೇನಾದರೂ ಶತ್ರುಗಳು ಅವನನ್ನು ಬಂಧಿಸಿಕೊಂಡು ಕರ್ಕೊಂಡು ಹೋಗಿಬಿಟ್ರೋ ಏನೋ ಅಂಥೇಳಿ ಭಯದಿಂದ ಭೀಮನಿಗೆ ಕೇಳಿದ. ಭೀಮ ನಂಗೆ ಗೊತ್ತಿಲ್ಲ, ಹಾಗಾದರೆ ಶಿಬಿರಕ್ಕೆ ಹೋಗಿ ಅಣ್ಣ ಇದ್ದಾನೇನೋ ನೋಡ್ಕೊಂಡು ಬಾ ಅಂತ ಅರ್ಜುನ ಹೇಳಿದ. ಭೀಮಸೇನ ದೇವರಂದರು, ನಾನು ಹೋಗೋದಿಲ್ಲ, ಯುದ್ಧದ ಶಂಖ ಎಲ್ಲಿವರೆಗೆ ಕೇಳಿಸಿ ಯುದ್ಧ ನಿಲ್ಲೋದಿಲ್ಲ ಅಲ್ಲಿವರೆಗೆ ನಾನು ರಣರಂಗದಿಂದ ತಿರುಗಿ ಹೋಗೋದಿಲ್ಲ. ಈಗ ಕ್ಷತ್ರಿಯನ ಕರ್ತವ್ಯ ರಣರಂಗದಿಂದ ಯಾವುದೇ ಕಾರಣಕ್ಕೂ ತಿರುಗಿ ಹೋಗಬಾರ್ದು. ಯುದ್ಧ ಮುಗಿದಿದೆ ಅಂತ ಅನೌನ್ಸ್ ಮಾಡಿದ ಮೇಲೆ ತಿರುಗಿ ಹೋಗಬೇಕು, ಅಲ್ಲಿವರೆಗೆ ನಾನು ಹೋಗೋದಿಲ್ಲ, ಇದು ನನ್ನ ಪ್ರತಿಜ್ಞೆ ಇದೆ, ಬೇಕಾದ್ರೆ ನೀನೇ ಹೋಗು ಅಂದರು ಭೀಮಸೇನ ದೇವರು. ಸರಿ, ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಸ್ವಾಮಿ ಶಿಬಿರದ ಕಡೆಗೆ ರಥವನ್ನು ತೆಗೆದುಕೊಂಡು ಹೋಗು. ಶಿಬಿರದ ಕಡೆಗೆ ಬಂತ ರಥ. ಅರ್ಜುನ ಇಳಿದು ಬಂದ. ಯುಧಿಷ್ಠಿರ ಏಕಾಂತದಲ್ಲಿ ಕೂತಿದ್ದಾನೆ. ಸೇವಕ ಬಂದು ಹೇಳಿದ, ದ್ವಾರಪಾಲಕ ಸ್ವಾಮಿ ಅರ್ಜುನ ಬಂದಿದ್ದಾನೆ. ಭಾಳ ಸಂತೋಷವಾಯಿತು ಯುಧಿಷ್ಠಿರನಿಗೆ. ಅವನನ್ನು ಒಳ್ಳೆ ಮರ್ಯಾದೆ ಮಾಡ್ಕೊಂಡು ಕರ್ಕೊಂಡು ಬನ್ನಿರಿ ಅಂತ ಹೇಳಿದ. ಅರ್ಜುನನಿಗೆ ಒಳ್ಳೆ ಮರ್ಯಾದೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಅರ್ಜುನನಿಗೆ ಆಶ್ಚರ್ಯವಾಯಿತು, ನನಗೆ ಯಾಕೆ ಈ ಮರ್ಯಾದೆ ಮಾಡ್ತಾ ಇದ್ದಾರೆ ಅಂತ. ಸರಿ, ಒಳಗಡೆ ಬಂದ ಮೇಲೆ ಯುಧಿಷ್ಠಿರ ಓಡಿ ಬಂದು ಆಲಿಂಗನ ಮಾಡಿಕೊಂಡ. ಅವನನ್ನು ಬಹಳವಾಗಿ ಸ್ತೋತ್ರ ಮಾಡಿದ. ಎಷ್ಟು ಅದ್ಭುತವಾದ ಪರಾಕ್ರಮ, ಸತ್ಯ ಪ್ರತಿಜ್ಞಾ ನೀನು. ಹಾಗಾಗಿ ಇವತ್ತು ಕರ್ಣನನ್ನು ಕೊಂದೇ ಮನೆಗೆ ಬರ್ತೀನಿ ಅಂತ ಹೇಳಿದ್ದಿ, ಹಾಗಾಗಿ ಕರ್ಣನನ್ನು ಕೊಂದಿದ್ದಿ ಅಂತ ನನಗೆ ಸಂತೋಷ ಆಯಿತು ಮನೆಗೆ ಬಂದದ್ದನ್ನು ನೋಡಿ ಅಂಥೇಳಿ ಆಲಿಂಗನ ಮಾಡಿಕೊಂಡ. ಈ ಮಾತು ಕೇಳಿದರೆ ಅರ್ಜುನ ಅಂದ, ಅಣ್ಣ ನಾನಿನ್ನು ಕರ್ಣನನ್ನು ಕೊಂದಿಲ್ಲ, ಕೊಲ್ತೇನೆ ಅಂತಂದ. ಸಿಟ್ಟು ಬಂತು ಧರ್ಮರಾಜನಿಗೆ. ಅಲ್ಲೋ, ಕರ್ಣನನ್ನು ಕೊಲ್ಲೋ ತನಕ ಮನೆ ಕಡೆಗೆ ಬರೋದಿಲ್ಲ ಅಂತ ಹೇಳಿದ್ದಿ ನೀನು, ಮತ್ತು ಹಾಗೆ ಬಂದುಬಿಟ್ಟು ನಿನ್ನ ಗಾಂಡೀವ ಧನುಷ್ಸಿಗೆ ಧಿಕ್ಕಾರ ಇರಲಿ. ನೀನು ಷಂಡನಂತೆ ಇದ್ದಿ, ನಿನಗೆ ಈ ಯುದ್ಧ ಬೇಕಾಗಿಲ್ಲ, ಅದಕ್ಕಾಗಿ ಇಂಥವೆಲ್ಲ ಕೆಲಸ ಮಾಡ್ತಾ ಇದ್ದಿ, ಹೋಗು. ಆ ಭೀಮ ನಿಜವಾದ ನಮ್ಮ ತಮ್ಮ, ಅವನು ನಮ್ಮ ಸುಖಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ, ಎಷ್ಟು ಜನರನ್ನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ, ಅವನಿಗೆ ಕೊಟ್ಬಿಡು ನಿನ್ನ ಧನುಷ್ಯನ ಅಂಥೇಳಿ ಆ ಅರ್ಜುನನಿಗೆಷ್ಟು ಅವನ ಗಾಂಡೀವ ಧನುಷ್ಯ ಬಿಟ್ಟು ಬೈದರೆ ಅರ್ಜುನನಿಗೆ ಸಿಟ್ಟು ಬಂತು. ಅರ್ಜುನದೇನು ಪ್ರತಿಜ್ಞೆ ಅಂದರೆ, ಗಾಂಡೀವ ಧನುಷ್ಯಗೆ ಯಾರು ಬೈತಾರೋ ಅವನನ್ನು ಕೊಲ್ತೀನಿ ಅಂತ ಅರ್ಜುನನ ಪ್ರತಿಜ್ಞೆ. ಹಾಗಾಗಿ ಖಡ್ಗವನ್ನು ತೆಗೆದುಕೊಂಡ. ಯುಧಿಷ್ಠಿರನ್ನು ಕೊಲ್ಲಿಕ್ಕೆ ಹೊರಟ. ಕೃಷ್ಣ ಅಲ್ಲಿದ್ದಾನೆ, ಏನು ಮಾಡ್ತಾ ಇದೆಯೋ ಅರ್ಜುನ ಅಂತ ಕೇಳಿದ. ಅರ್ಜುನ ಅಂದ, ಸ್ವಾಮಿ ನನ್ನ ಗಾಂಡೀವ ಧನುಷ್ಯಗೆ ನಮ್ಮ ಅಣ್ಣ ಬೈದಿದ್ದಾನೆ, ನನ್ನ ಪ್ರತಿಜ್ಞೆ ಇದೆ, ಯಾರು ಗಾಂಡೀವ ಧನುಷ್ಯಗೆ ಬೈತಾರೋ ಅವ್ರನ್ನ ಕೊಲ್ತೇನೆ, ಹಾಗಾಗಿ ಅವನನ್ನು ಕೊಲ್ತಾ ಇದ್ದೀನಿ. ಹುಚ್ಚ ಏನೋ, ನಿಮ್ಮ ಅಣ್ಣನನ್ನು ಕೊಲ್ತೀಯಾ? ಅವನು ನಿನಗೆ ಗುರು, ನಿಮಗೆ ಅಣ್ಣ, ತಂದೆ ಸಮಾನ, ಅವನನ್ನು ಕೊಂದರೆ ಪಿತೃಹತ್ಯಾ ದೋಷ ಬರ್ತದೆ. ಅದಕ್ಕಾಗಿ ನಿನ್ನ ಪ್ರತಿಜ್ಞೆ ಸತ್ಯ ಆಗಬೇಕು, ನಿಮ್ಮ ಅಣ್ಣನನ್ನು ಕೊಂದಿರಬಾರ್ದು, ಅದಕ್ಕೇನು ಮಾಡಬೇಕು? ಅದಕ್ಕೆ ಕೃಷ್ಣ ಅಂದ, ನಿಮ್ಮ ಅಣ್ಣನನ್ನು ಚೆನ್ನಾಗಿ ಬೈದು ಬಿಡು ಅಂತ ಹೇಳಿದ. ಅವನು ಚೆನ್ನಾಗಿ ಬೈದ. ನಿನ್ನಿಂದೆ ನಮಗಿಷ್ಟೆಲ್ಲ 14 ವರ್ಷ ವನವಾಸ ದುಃಖವಾಯಿತು, 1 ವರ್ಷ ಅಜ್ಞಾತವಾಸ ದುಃಖವನ್ನು ಅನುಭವಿಸಿದ್ವಿ, ದ್ರೌಪದಿ ಅವಮಾನವನ್ನು ಹೊಂದಿದ್ಲು ಇತ್ಯಾದಿ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಬೈದಾದ ಮೇಲೆ ಮತ್ತೆ ಖಡ್ಗವನ್ನು ತೆಗೆದುಕೊಂಡು ತನ್ನನ್ನು ತಾನು ಕುತ್ತಿಗೆ ಕೊಯ್ಕೊಳ್ಳಿಕ್ಕೆ ಹೋದ ಅರ್ಜುನ. ಯಾಕೆ ಅಂದ ಕೃಷ್ಣ, ಏನಿಲ್ಲ, ನಮ್ಮ ಅಣ್ಣನನ್ನು ಯಾರು ಬೈತಾರೋ ಅವರನ್ನು ಕೊಲ್ತೀನಿ ಅಂತ ನನ್ನ ಪ್ರತಿಜ್ಞೆ, ನಾನೇ ಬೈದಿದ್ದೀನಿ ಮತ್ತು ನಾನು ಕೊಲ್ತ್ಕೋಬೇಕು. ಕೃಷ್ಣ ಅಂದ, ಹುಚ್ಚ ನೀನು ಹೀಗೆಲ್ಲ ಮಾಡಿಬಿಟ್ರೆ ಯುದ್ಧದಲ್ಲಿ ವಿಜಯ ತಂದು ನಿಮ್ಮ ಅಣ್ಣನಿಗೆ ಮುಟ್ಸೋರು ಯಾರು, ಕರ್ಣನನ್ನು ಯಾರು ಕೊಲ್ಲೋರು, ನಿನ್ನ ಪ್ರತಿಜ್ಞೆ ಅನೇಕ ಇದೆ, ಅದೆಲ್ಲ ಹೋಗಿಬಿಡ್ತದೆ. ಅದಕ್ಕಾಗಿ ಏನಪ್ಪ ನೀನು ಕೊಲ್ಕೋಬೇಕಲ್ಲ, ಹಾಗಾದ್ರೆ ನಾನೊಂದು ಉಪಾಯ ಹೇಳ್ತೀನಿ ಕೇಳು, ಆತ್ಮಶ್ಲಾಘನೆ ಮಾಡಿಕೊ, ನಿನ್ನನ್ನು ನೀನು ಹೊಗಳ್ಕೊಂಬಿಡು, ಅದು ಆತ್ಮಹತ್ಯ ಅಂತ ಹೇಳ್ತಾನೆ. ಕೃಷ್ಣ ಹೇಳುವಂಥ ಮಾತು, ನಮ್ಮನ್ನು ನಾವು ಶ್ಲಾಘನೆ ಮಾಡಿಕೊಂಡ್ರೆ ಅದು ನಮ್ಮನ್ನು ನಾವು ಕೊಂದುಕೊಂಡಂತೆ. ಅರ್ಥ ಆಯ್ತಲ್ಲ? ಹೀಗೆ 2 ಪ್ರಸಂಗದಲ್ಲಿ ನಾವು ಕೇಳ್ತೇವೆ, ಪ್ರಸಿದ್ಧವಾದ ಪ್ರಸಂಗ. ಹಾಗಾಗಿ ಆತ್ಮಶ್ಲಾಘನೆ ಇದು ಆತ್ಮಹತ್ಯೆಯ ಪಾಪಕ್ಕೆ ಕಾರಣ, ಅಷ್ಟು ದೊಡ್ಡ ದೋಷ. ಹಾಗಾಗಿ ಇಲ್ಲಿ ಶೇಷದೇವರೇನು ಹೇಳ್ತಾರೆ, ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೇ ನಮತ್ಸಮಃ ಸರ್ವದ ಅಂತಃಪುರೇ ವಾಸ ಪುತ್ರಾಣಾಮಧಿಕೋರೆ. ಇದು ಕೇಳಿದ್ರ ವಾಯುದೇವರು? ನಿನ್ನ ಯೋಗ್ಯತೆ ಏನು, ನಿನ್ನ ಜ್ಞಾನ ಏನು ಅಂತ ಕೇಳಿದ್ರ ವಾಯುದೇವರು? ಇದನ್ನೆಲ್ಲ ಯಾಕೆ ಹೇಳಿದರು ಶೇಷದೇವರು? ಅದರಿಂದ ಶೇಷದೇವರಿಗೆ ಅಹಂಕಾರ ಬಂದಿದೆ ಅಂತ ಇದರಿಂದ ಗೊತ್ತಾಗುತ್ತೆ.
ಶೇಷದೇವರಿಗೆ ಗರ್ವ ಬಂದಿದೆ ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಹೇಳಿದರೆ ನೃಲೋಕಾನಾಂ ಹಿತಾರ್ಥಾಯ ಹಿತಾರ್ಥೇ ಜಗದೀಶಿತು ಸ್ಥಾಪಿತೋ ದ್ವಾರಪಾಲತ್ವೇ ಲಕ್ಷ್ಮೀನಾರಾಯಣೇನ ಚ. ಎಲ್ಲ ಜಗತ್ತಿಗೆ ಹಿತವಾಗುವುದಕ್ಕಾಗಿ ಪರಮಾತ್ಮ ನನ್ನನ್ನು ಇಲ್ಲಿ ಮತ್ತೆ ದ್ವಾರಪಾಲಕನಾಗಿ ಪರಮಾತ್ಮ ನಿಲ್ಲಿಸಿದ್ದಾನೆ. ಆದ್ದರಿಂದ ಹೊರಟೋಗು, ನಿನಗೆ ಒಳಗೆ ಹೋಗಲಿಕ್ಕೆ ಹಾದಿ ಇಲ್ಲ ಅಂತ ಹೇಳಿದರು ಶೇಷದೇವ್. ವಾಯುದೇವರು ಕೆಲವು ಮಾತುಗಳನ್ನು ಹೇಳ್ತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಜ್ಞಾನಿಗಳಿಗೆ ಎಂದಿಗೂ ಆತ್ಮಶ್ಲಾಘನೆ ಮಾಡಿಕೊಳ್ಳೋ ಇಚ್ಛೆ ಇರುವುದಿಲ್ಲ. ಇನ್ನೊಬ್ಬರಿಗೆ ಬಂದ ಅಹಂಕಾರವನ್ನು ನಿವಾರಣೆ ಮಾಡುವುದಕ್ಕಾಗಿ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಅವರು ಹೇಳ್ತಾರೆ, ನೋಡಪ್ಪ ಒಂದು ಮಾತನ್ನು ಹೇಳ್ತೀನಿ. ಈ ಬೆಕ್ಕೇನಿದೆಯಲ್ಲ ಮನೆ ತುಂಬ ಓಡಾಡುತ್ತೆ, ತುಪ್ಪ ಇಟ್ಟಲ್ಲಿ ಹೋಗುತ್ತೆ, ದೇವರ ಇಟ್ಟಲ್ಲಿ ಹೋಗುತ್ತೆ, ಹಾಲು ಇಟ್ಟಲ್ಲಿ ಹೋಗುತ್ತೆ, ಪದಾರ್ಥಗಳು ಅಡಿಗೆ ಮಡಿಯಲ್ಲಿ ಇಟ್ಟಿರ್ತೀವಿ ಅಲ್ಲಿ ಹೋಗುತ್ತೆ, ಎಲ್ಲ ಕಡೆಗೆ ಓಡಾಡಿ ಬರುತ್ತೆ. ಆನೆಯನ್ನು ಹೊರಗೆ ಕಟ್ಟಾಕಿರ್ತಾರೆ, ಬಾಗಿಲ ಹೊರಗೆ ಕಟ್ಟಾಕಿರ್ತಾರೆ. ಆನೆ ಎಂದಿಗೂ ಒಳಗೆ ಬರುವುದಿಲ್ಲ, ಅದನ್ನು ಒಳಗೆ ಬಂದರೆ ಹೊಡಿತಾರೆ. ಬೆಕ್ಕು ಒಳಗೆ ಬಂದರೆ ಹೋಲ್ಬಿಡು ಅದೇನು ಮಾಡುತ್ತೆ ಅಂಥೇಳಿ ಬಿಟ್ಬಿಡ್ತಾರೆ. ಅಂದ ಮಾತ್ರಕ್ಕೆ ಆನೆಗೆ ಬೆಲೆ ಜಾಸ್ತಿಯೋ ಬೆಕ್ಕಿಗೆ ಬೆಲೆ ಜಾಸ್ತಿಯೋ? ಯಾವುದಕ್ಕೆ ಬೆಲೆ ಜಾಸ್ತಿ ಹೇಳು? ಕೇಳ್ತಾರೆ ವಾಯುದೇವರು. ಬಿಡಾಲೋಂತ ಸ್ಥಿತೋವಾಪಿ ಬಹಿಷ್ಠೇವ ಸಮೋನಹಿ. ಹೊರಗಡೆ ಇರತಕ್ಕಂಥ ಆನೆಗೆ ಸಮಾನವಾಗುವುದಿಲ್ಲ. ಆಮೇಲೆ ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾರೆ. ರಾಜ ಪಲ್ಲಂಗದ ಮೇಲೆ ಮಲ್ಕೊಂಡಿದ್ದಾನೆ. ಸೇವಕ ಆ ರಾಜನ ಕಾಲು ಒತ್ತುವುದಕ್ಕಾಗಿ ರಾಜನ ಹಾಸಿಗೆಯ ಮೇಲೆ ಕೂತ್ಕೊಂಡು ಕಾಲು ಒತ್ತಾ ಇದ್ದಾನೆ. ರಾಜಕುಮಾರನಿಗೆ ದೂರದಲ್ಲಿ ಒಂದು ಸಿಂಹಾಸನ ಹಾಕಿದ್ದಾರೆ. ಆ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜಕುಮಾರ ರಾಜನ ಜೊತೆಗೆ ಮಾತಾಡ್ತಾ ಇದ್ದಾನೆ. ಹೀಗಿರುವಾಗ ಆ ರಾಜನ ಪಲ್ಲಂಗದ ಮೇಲೆ ಕೂತ್ಕೊಂಡು ಕಾಲು ಒತ್ತಕ್ಕಂತಹ ಸೇವಕನಿಗೆ ಬೆಲೆ ಜಾಸ್ತಿಯೋ, ದೂರದಲ್ಲಿ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ರಾಜಕುಮಾರನಿಗೆ ಬೆಲೆ ಜಾಸ್ತಿಯೋ? ಬಹಳ ಅದ್ಭುತವಾದ ಮಾತನ್ನು ಕೇಳ್ತಾರೆ. ಶಯಾನಂ ರತ್ನ ಪರ್ಯಂಕೆ ರಾಜಾನಮಪಿ ಸೇವತೆ ಕಶ್ಚಿದ್ದೂತೋ ನಿಯುಕ್ತಸ್ತು ಪರ್ಯಂಕಾರೂಢವಾನ್ ಸ್ವಯಂ ಕಿಮಾಧಿಕ್ಯಂ ತಸ್ಯ ಶೇಷಪುತ್ರೇ ಕಾ ನ್ಯೂನತಾವದ. ಹಾಗಾಗಿ ಇದರಲ್ಲಿ ಯಾರು ಶ್ರೇಷ್ಠ ಹೇಳು? ಅವನು ಆ ವ್ಯಕ್ತಿ ಹಾಸಿಗೆ ಮೇಲೆ ಕೂತ್ಕೊಂಡು ರಾಜನ ಕಾಲು ಒತ್ತಾ ಇದ್ದಾನೆ ಅಂತನ್ನೋದಕ್ಕಾಗಿ ರಾಜಕುಮಾರನಿಗಿಂತಲೂ ಹೆಚ್ಚಿನ ಯೋಗ್ಯತೆಯ ಸ್ಥಾನವನ್ನು ಅವನಿಗೆ ಕಲ್ಪಿಸ್ಲಿಕ್ಕೆ ಸಾಧ್ಯವಿದೆಯಾ ಜಗತ್ತಿನಲ್ಲಿ? ಸಾಧ್ಯವೇ ಇಲ್ಲ. ಇದನ್ನು ತಿಳ್ಕೋ. ತಯೋರ್ವಿವಾದೋ ಹ್ಯಭವತ ಶೇಷವಾಯುರ್ ಮಹಾತ್ಮನೋ. ಹೀಗೆ ವಾಯುದೇವರು ದೃಷ್ಟಾಂತ ಹೇಳಿದರು. ಅದಕ್ಕೆ ಅವರು ಇನ್ನಿಷ್ಟು ಸಿಟ್ಟಿಗೆ ಬಂದರು. ಪರಸ್ಪರವಾಗಿ ವಾಗ್ವಾದ ಶುರುವಾಯಿತು. ಆ ವಾಗ್ವಾದ ತಾರಕಕ್ಕೇರಿತು. ತಾರಕಕ್ಕೇರಿದರೆ ಒಳಗೆ ಬಾಗಿಲು ಹಾಕ್ಕೊಂಡಿರ್ತಕ್ಕಂಥವ್ರು ಏಕಾಂತದಲ್ಲಿ ಕೂತಿದ್ರು. ಏನೋ ಹೊರಗಡೆ ಗಲಾಟೆ ನಡೀತಾ ಇದೆ ಅಂತ ಗೊತ್ತಾಯಿತು. ಲಕ್ಷ್ಮೀ ಪರಮಾತ್ಮ ಇಬ್ಬರು ಬಾಗಿಲು ತೆಕ್ಕೊಂಡು ಹೊರಗೆ ಬಂದರು. ನೋಡಿದರೆ ಜೋರಾಗಿ ಜಗಳಾಡ್ತಾ ಇದ್ದ. ಜಗಳಾಡ್ತಾ ಇದ್ದರೆ ಇಲ್ಲಿಯೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನು ನಾವು ಕಾಣಬಹುದು. ಬಂದರೆ ಆ ಪರಮಾತ್ಮ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದರೆ ವಾಯುದೇವರೇನು ಮಾಡಲಿಲ್ಲ. ಮಾತಾಡದೇನೆ ಮನು ಮಾತಾಡದೇನೆ ಪರಮಾತ್ಮ ಬಂದಾಕ್ಷಣ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ವಿನೀತರಾದ ವ್ಯಕ್ತಿಗಳ ಸ್ವಭಾವ ಹೀಗಿರ್ತದೆ. ವಿನೀತರಾದ ವ್ಯಕ್ತಿಗಳ ಸ್ವಭಾವ ಹೀಗಿರ್ತದೆ. ಪರಿಪೂರ್ಣವಾದ ಜ್ಞಾನವುಳ್ಳವರಿಗೆ ಅದ್ಭುತವಾದ ಈ ವಿವೇಕ ಇರ್ತದೆ. ಹಾಗಾಗಿ ವಾಯುದೇವರು ಪರಮಾತ್ಮ ಬಂದಾಕ್ಷಣ ದೀರ್ಘದಂಡ ನಮಸ್ಕಾರ ಹಾಕಿದರು. ಆಗ ಪರಮಾತ್ಮ ಕೇಳುವಂತಹ ಮಾತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪರಮಾತ್ಮ ಕೇಳ್ತಾನೆ, ಏನಪ್ಪ ವಾಯು, ನೀನು ಯಾಕೆ ಜಗಳಾಡ್ತಾ ಇದ್ದಿ? ಕಿಮರ್ಥಂ ಕ್ರೋಶಸೇ ಶೇಷ ಪುಮಾನ್ ಕೋತ್ರಾಗತ ಪರಹ. ಇಲ್ಲಿ ಯಾರು ಬಂದಿದ್ದಾರಪ್ಪ ಶೇಷ, ಯಾಕೆ ಒದರಾಡ್ತಾ ಇದ್ದಿ ಅಂತ ಕೇಳಿದರೆ ಆಗ ಆ ಶೇಷದೇವರಂತಾರೆ, ಸ್ವಾಮಿ ಮಲಯಾಚಲ ವಾಸಿಯಂತೆ, ಯಾರೋ ವಾಯು ಅಂತೆ, ಅವನು ಅವಾಚ್ಯ ವಚನಗಳಿಂದ ನನ್ನನ್ನು ಮಾತಾಡ್ತಾ ಇದ್ದಾನೆ. ತಸ್ಮಿನ್ನೇವ ಹಿ ಕಾಲೇತು ಸಾಷ್ಟಾಂಗಂ ಪ್ರಣಿಮತ್ತಿತಂ. ಮತ್ತು ಹುಚ್ಚುಚ್ಚರಂಗ ಮಾತಾಡ್ತಾ ಇದ್ದಾನೆ, ನೀನು ದರ್ಶನ ಮಾಡಿಕೊಳ್ಬೇಕಂತೆ. ನೀನು ನನ್ನನ್ನು ನೇಮಿಸಿದ್ದಿ ಅಂತರೂ ಕೇಳ್ತಾ ಇಲ್ಲ, ನನ್ನ ಜೊತೆಗೆ ಜಗಳಾಡ್ತಾ ಇದ್ದಾನೆ. ವಾಯುದೇವರು ನಮಸ್ಕಾರ ಮಾಡಿ ಮೇಲೆ ಎದ್ದರೆ ಆಗ ಪರಮಾತ್ಮ ಕೇಳುವಂಥ ಮಾತು, ವಾರಿಜಾಕ್ಷೋಬ್ರವೀತ್ ಸುತಂ ಕಿಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನಾ. ಪರಮಾತ್ಮ ಹೇಳುವಂಥ ಮಾತು, ಅಯ್ಯ ಮಗನೇ ವಾಯು, ಅತ್ಯಂತ ಗರ್ವಿಷ್ಠನಾಗಿರತಕ್ಕಂಥ ಶೇಷದೇವರ ಜೊತೆಗೆ ಯಾಕೆ ಜಗಳಾಡ್ತಾ ಇದ್ದೀಪ? ಬಿಟ್ಬಿಡು, ಅವನು ಮಹಾಗರ್ವಿಷ್ಠ ಅಂತ
ಪರಮಾತ್ಮ ವಾಯುದೇವರನ್ನು ಕುರಿತು ಹೇಳಿದ ಮಾತಿದೆ. ಹಾಗಾಗಿ ಗರ್ವ ಯಾರಿಗಿದೆ? ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿಗೆ ಎಂದಿಗೂ ಕೂಡ ಈ ಪಕ್ಷಪಾತವನ್ನು ಮಾಡುವ ಅವಶ್ಯಕತೆ ಇಲ್ಲ. ಯಾರಿಗೆ ಗರ್ವ ಇದೆ ಅದಕ್ಕೆ ಪರಮಾತ್ಮ ಹೇಳಿಬಿಟ್ಟ, ಅವನು ಶೇಷ ಶೇಷದ ಅಶೇಷ, ಇವನು ಅತ್ಯಂತ ಗರ್ವಿಷ್ಠನಾಗಿದ್ದಾನೆ, ಅವನ ಜೊತೆಗೆ ಯಾಕೆ ಜಗಳ ಆಗ್ತಿ, ಬಿಟ್ಬಿಡು ಅಂತ ವಾಯುದೇವರ ಜೊತೆಗೆ ಮಾತಾಡುವಾಗ ಮಧ್ಯದಲ್ಲಿ ಶೇಷದೇವರು ತಾವು ಮಾತಾಡ್ತಾರೆ. ದೊಡ್ಡವರು ಮಾತಾಡುವಾಗ ಎಂದೆಂದಿಗೂ ಮಧ್ಯೆ ಮಾತಾಡಬಾರ್ದು. ಇದು ಎಲ್ಲರಿಗೂ ಗೊತ್ತಲ್ವಾ? ಇದು ಎಲ್ಲರಿಗೂ ಗೊತ್ತು, ಸಣ್ಣ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಬೈತೇವೆ, ದೊಡ್ಡವ್ರ ಮಾತಿನಲ್ಲಿ ತಲೆ ತೋರಿಸ್ಬೇಡ ಹೋಗು ಅಂತ. ಅಂದಮೇಲೆ ಶೇಷದೇವ ಈ ಪರಮಾತ್ಮ ವಾಯುದೇವರ ಜೊತೆಗೆ ಮಾತಾಡ್ತಾ ಇರುವಾಗ ಶೇಷದೇವರು ಮಧ್ಯದಲ್ಲಿ ಮಾತಾಡ್ತಾರೆ. ಏನು? ಅಹಂ ಸಮರ್ಥ ಭಗವನ್ ಬಲೆ ಜ್ಞಾನೇ ತವ ಪ್ರಿಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವಾ ಬ್ರಹ್ಮ ಸದ್ಮನಿ. ನನ್ನನ್ನು ಗರ್ವಿಷ್ಠ ಅಂತೀಯಲ್ಲ ಸ್ವಾಮಿ ನೀನು. ನಾನು ಗರ್ವಿಷ್ಠನಲ್ಲ, ನಾನು ಭಾರಿ ಸಮರ್ಥನಾಗಿರ್ತಕ್ಕಂಥವನು. ನನಗೆ ಸಮಾನನಾದ ವ್ಯಕ್ತಿ ಬಲದಲ್ಲಿ, ಜ್ಞಾನದಲ್ಲಿ, ನಿನ್ನ ಅತ್ಯಂತ ಪ್ರೀತ್ಯಾಸ್ಪದನಾಗಿರ್ತಕ್ಕಂತಹ ವಿಷಯದಲ್ಲಿ, ಭಕ್ತಿಯಲ್ಲಿ, ಯಾವ ವಿಷಯದಲ್ಲಿಯೂ ನನಗೆ ಸಮಾನರಾಗಿರ್ತಕ್ಕಂತಹ ವ್ಯಕ್ತಿಗಳಿಲ್ಲ. ಅಂದಮೇಲೆ ನನ್ನನ್ನು ಅತ್ಯಂತ ಗರ್ವಿಷ್ಠ ಅಂತ ಹೇಳ್ತಾ ಇದೆಯಲ್ಲ ಸ್ವಾಮಿ ನೀನು, ಏನಿದು ಅಂತ ಭಗವಂತನಿಗೆ ಕೇಳಿದ. ಅದಕ್ಕೆ ಭಗವಂತ ಅಂದ, ಏನಿಲ್ಲಪ್ಪ, ಮಾತಾಡೋದು ಸಣ್ಣ ಸಣ್ಣ ಮಕ್ಕಳು ಮಾತಾಡ್ತಾರೆ, ಸಣ್ಣ ಸಣ್ಣ ಮಕ್ಕಳು ಮಾತಾಡ್ತಾರೆ. ನಾನು ಗುಡ್ಡವನ್ನು ಎತ್ತಿ ತೆಗೆದುಕೊಂಡು ಬಂದೆ. ಏನು ಎತ್ತಿ ತೆಗೆದುಕೊಂಡು ಬರ್ತಾರೆ ಅಂದರೆ ಅದು ಒಂದು ಗೊಂಬೆ ಗುಡ್ಡ. ನಾನು ಹುಲಿ ಸಿಂಹಗಳ ಜೊತೆ ಜಗಳ ಆಡಿದೆ. ಯಾವ ಹುಲಿ? ಗೊಂಬೆ ಹುಲಿ. ಅದರ ಜೊತೆಗೆ ಜಗಳ ಆಡಿದ್ದು. ನಿಜವಾದ ಹುಲಿ ಬಂದರೆ ಯಾರು ಇರ್ತಾರೆ? ಹೀಗೆ ಮಕ್ಕಳು ಮಾತಾಡ್ತಾರೆ. ಹಾಗಾಗಿ ಇದೆಲ್ಲ ಉಪಯೋಗವಿಲ್ಲ. ಮಾತಿನಿಂದ ಏನು ಪೌರುಷ ಗೊತ್ತಾಗುವುದಿಲ್ಲ. ಮಾಡಿ ತೋರಿಸ್ಬೇಕು, ಅಂದಾಗ ನಿಜವಾಗಿ ಸಾಮರ್ಥ್ಯ ಗೊತ್ತಾಗುತ್ತೆ. ನವಾಂಗ್ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಮುತ್ತಮಂ. ಬಾಯಿ ಮಾತಾಡಿದರೆ ಏನು ಕೆಲಸವಾಗುವುದಿಲ್ಲ, ಕೆಲಸ ಮಾಡಿ ತೋರಿಸಿದರೆ ಅವರು ನಿಜವಾಗಲೂ ಸಮರ್ಥ ಅಂತ ಒಪ್ಕೊಳ್ಬಹುದು. ಹೌದಾ? ಹಾಗಾದರೆ ನಾನೇನು ಮಾಡ್ಬೇಕು ಹೇಳು? ಏನು ಮಾಡ್ಬೇಕು ನಾನು? ಶೇಷದೇವರು ಕೇಳೋ ಮಾತು, ಏನು ಮಾಡೋದ್ರಿಂದ ಈ ವಾಯುಗಿಂತ ನಾನು ಸಮರ್ಥ ಅಂತ ಹೇಳಿಸ್ಕೊಳ್ಬೋದು ಹೇಳು. ಆಗ ಪರಮಾತ್ಮ ಅಂದ, ಅತ್ರೈವ ಉತ್ತರ ದಿಗ್ಭಾಗೆ ಪರ್ವತಂ ಮೇರುನಂದನಂ ಸ್ವಕಾಯ ರಜ್ಜುನಾಬದ್ಧ ಬಲಂ ತೇ ಯಾವದಸ್ತಿ. ಇಲ್ಲಿ ಮೇರು ಪರ್ವತದ ಮಗ ಇದ್ದಾನೆ ಆನಂದಗಿರಿ ಅಂತ. ಅವನನ್ನು ನೀನು ನಿನ್ನ ಎಲ್ಲ ದೇಹದಿಂದ ಸುತ್ಕೋ, ಗಟ್ಟಿಯಾಗಿ ಸುತ್ಕೋ. ವಿಷಪುತ್ಕಾರ ಸಂಯುತ, ಭಾರಿ ವಿಷಪುತ್ಕಾರವನ್ನು ಮಾಡ್ತಾ ಇರು. ಆ ವಿಷಪುತ್ಕಾರವನ್ನು ಸಹಿಸಿಕೊಂಡು ಈ ವಾಯು ಅಲ್ಲಿಗೆ ಬಂದು ಆ ಪರ್ವತ ಸಮೇತನಾದ ನಿನ್ನನ್ನು ಎತ್ತಿ ಹಾಕಿದರೆ ಅವನಿಗೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಇಲ್ಲದೇ ಇದ್ದರೆ ನಿನ್ನ ವಿಷಪುತ್ಕಾರದಿಂದ ಅವನೇನಾದರೂ ಮೂರ್ಛಿತನಾಗಿ ಬಿದ್ದುಬಿಟ್ರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಹೌದಾ? ಈಗ ಹಿಂದಿಗೆ ಮಾಡಿಬಿಡ್ತೇನೆ ನೋಡು ಅಂತ ಹೇಳೋ ಪುರುಸತ್ತೇ ಇಲ್ಲ. ಬರಬರ ಹೋಗೇ ಬಿಟ್ಟರು ಶೇಷದೇವರು ಆನಂದ ಪರ್ವತಕ್ಕೆ ಸುತ್ಕೊಂಡು ಕೂತ್ಬಿಟ್ರು. ಇದು ಯಾರಿಗೆ ಸಾಮರ್ಥ್ಯ ಇರುವುದಿಲ್ವೋ ಅಂಥವ್ರು ಈ ರೀತಿಯಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾರೆ. ಸಾಮರ್ಥ್ಯ ಇದ್ದವರು, ಜ್ಞಾನಿ ಇದ್ದವರು ತೋರಿಸೋದಿಲ್ಲ, ತುಂಬಿದ ಕೊಡ ತುಳುಕೋದಿಲ್ಲ. ಇದು ಪ್ರಸಿದ್ಧವಾದ ಮಾತು. ಹಾಗಾಗಿ ಶೇಷದೇವರು ಹೋಗಿ ಸುತ್ಕೊಂಡ್ಬಿಟ್ರು. ವಾಯುದೇವರಂದರು, ಏನು ಸ್ವಾಮಿ ಇದು, ಇದನ್ನು ಮಾಡಲೇಬೇಕಾ? ಪರಮಾತ್ಮ ಅಂದ, ಶೇಷದೇವರಿಗೆ ಅಹಂಕಾರ ಹೋಗೋ ತನಕ ನಾವು ಈ ನಾಟಕವನ್ನು ಮಾಡಲೇಬೇಕು. ಇಲ್ಲದೇ ಇದ್ದರೆ ಅವರಿಗೆ ಅಹಂಕಾರ ಹೋಗುವುದಿಲ್ಲ. ಸರಿ ಆಯಿತು ಸ್ವಾಮಿ, ನಿನ್ನ ಇಚ್ಛೆ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ಆ ವಾಯುದೇವರು ಅಲ್ಲಿ ನೋಡ್ತಾರೆ. ಒಂದು ಸ್ವಲ್ಪವೂ ಗಾಳಿ ಆ ಆನಂದ ಪರ್ವತಕ್ಕೆ ತಾಕದೇ ಇದ್ದಂತೆ ಪೂರ್ಣವಾಗಿ ಸುತ್ತಕೊಂಡು ಕೂತ್ಬಿಟ್ಟಿದ್ದಾರೆ ಶೇಷದೇವರು. ವಾಯುದೇವರು ನಿಧಾನವಾಗಿ ಗಾಳಿ ಬಿಟ್ಟು, ಬಿಸಿಲಿನಿಂದ ಬಂದ ವ್ಯಕ್ತಿಗಳಿಗೆ ತಣ್ಣಗೊಮ್ಮೆ ಬೇಳೆ ಫ್ಯಾನ್ ಗಾಳಿ ಬಂತಂದರೆ ಎಷ್ಟು ಆರಾಮಾಗಬೇಕೋ ಹಾಗೆ ಶೇಷದೇವರು ಇಟ್ಟು ತನಕ ಸಿಟ್ಟಿಗೆ ಒಂದು ಹಾವು ಅಂಥೇಳಿ ಎಲ್ಲ ಮಾತಾಡಿದ್ರು. ಅದೆಲ್ಲ ಸೆಕೆ ಆಗ್ತಾಯಿತ್ತೇನೋ ಕಾಣಿಸುತ್ತೆ. ಗಟ್ಟಿಯಾಗಿ ಬೇಗರೆ ಬಿಗಿದುಕೊಂಡು ಕೂತಿದ್ರು. ಗಾಳಿ ಬಂದಮೇಲೆ ಆರಾಮಾಯಿತು. ಆರಾಮಾದ ಮೇಲೆ ಸ್ವಲ್ಪ ಸಡಿಲಾದ, ಅಷ್ಟೇ ಸಾಕು. ಸ್ಪರ್ಶ ಮಾಡಿದ್ದಾರೆ ವಾಯುದೇವರು. ಕಾಲಿನ ಬೆರಳಿನ ಉಗುರನ್ನು ತಾಕಿಸಿದ್ದಾರೆ ಅಷ್ಟೇ. ಆ ಉಗುರು ತಾಕೋದ್ರಿಂದ ಆ ಪರ್ವತ ದೂರ ಹಾರಿ ಹೋಗ್ತಾ ಇದೆ. ಶೇಷದೇವರಿಗೆ ಆಗ ಎಲ್ಲ ಅಹಂಕಾರ ಇಳಿದೋಯ್ತು. ಅಯ್ಯೋ, ನಮ್ಮಪ್ಪನಿಗೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ
ಅಂತ ಹೇಳಿ ಅಲ್ಲಿಂದಲೇ ಅವರು ಪ್ರಾರ್ಥನೆ ಮಾಡ್ತಾರೆ. ಇದರ ಮಧ್ಯದಲ್ಲಿ ಆ ಮೇರು ಪರ್ವತ ಓಡಿ ಬಂದ, ವಾಯುದೇವರಿಗೆ ಕಾಲಿಡ್ಕೊಂಡ. ಸ್ವಾಮಿ, ನಿಮ್ಮಿಬ್ಬರು ಜಗಳ ಹೇಗರಿ ಇರಲಿ, ನನ್ನ ಮಗ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ, ಅವನನ್ನು ರಕ್ಷಣೆ ಮಾಡಿರಿ ಅಂತ. ಯಾಕೆಂದರೆ ಈ ಆನಂದ ಪರ್ವತಕ್ಕೆ ಶೇಷದೇವರು ಸುತ್ಕೊಂಡು ಕೂತಿದ್ರು, ಅದು ಮೇರು ಪರ್ವತನ ಮಗ ಅಲ್ಲ. ಹಾಗಾಗಿ ಅವನು ನುಚ್ಚು ನೂರಾಗಿಬಿಡ್ತಾನೆ. ಅದಕ್ಕೆ ವಾಯುದೇವರಂದ್ರೆ ಚಿಂತೆ ಮಾಡಬೇಡಪ್ಪ ಅಂಥೇಳಿ ಹೀಗೆ ಕೈ ಮಾಡಿದ್ರು. ಆ ಪರ್ವತ ಅಲ್ಲಿಗೆ ಎಲ್ಲಿತ್ತೋ ಅಲ್ಲೇ ನಿಧಾನವಾಗಿ ಕೆಳಗೆ ಇಳಿದು ಬಿಡ್ತು. ಇಷ್ಟೊತ್ತಿಗೆ ಅದು ಎಷ್ಟು ದೂರ ಹೋಗಿತ್ತು ಗೊತ್ತಾ? 100 ಯೋಜನ ದೂರ ಹೋಗಿತ್ತು ಅಂತ ಹೇಳ್ತಾರೆ. 100 ಯೋಜನ ಅಂದರೆ ಸುಮ್ಮನೆ ಯೋಜನದ ಒಂದು ಲೆಕ್ಕವನ್ನು ಕೊಡ್ತೇನೆ. 1 ಯೋಜನ ಅಂದರೆ 8 ಮೈಲು. 8 ಮೈಲು, ಸಾರಿ 12ರಿಂದ 15 ಮೈಲು. 1 ಮೈಲ್ ಅಂದರೆ 1.5 ಕಿಲೋಮೀಟ್ರ್. 1.5 ಕಿಲೋಮೀಟ್ರ್ ಇಂಟು 15 ಅಂತಹ ಒಂದು 15 ಏನಿದೆ ಅದು ಇಂಟು 100. ಅಷ್ಟು ದೂರ ಸ್ಪರ್ಶ ಮಾಡಿದ್ದಕ್ಕಾಗಿ ಹೋಗಿ ಬಿದ್ದಿದೆ. ಅದು ಏನು, ಇವರು ಅನುಗ್ರಹ ಮಾಡಿ ಆ ಮೇರು ಪರ್ವತ ಬಂದದ್ದಕ್ಕಾಗಿ ಅನುಗ್ರಹ ಮಾಡಿದರು. ಅಲ್ಲಿಗೆ ನಿಂತು ಕೆಳಗೆ ಇಳಿತು. ಇಲ್ಲದೆ ಇದ್ರೆ ಇನ್ನು ಎಷ್ಟು ದೂರ ಹೋಗಿ ಬೆಳೀತಿತ್ತೋ ಗೊತ್ತಿಲ್ಲ. ಹೀಗೆ ಆದ ಮೇಲೆ ಶೇಷದೇವರು ತುಂಬ ದುಃಖವಾಯಿತು. ಸ್ವಾಮಿ, ನನಗೆ ಬಂದ ಅಹಂಕಾರವನ್ನು ಮತ್ತು ನೀವು ಅದನ್ನು ಕಳೆದ್ರಿ, ಜೊತೆಗೆ ಅಹಂಕಾರವುಳ್ಳಂಥ ವ್ಯಕ್ತಿಯನ್ನು ದೇವರ ಹತ್ತಿರ ಸೇರಿಸಿಕೊಳ್ಳೋದಿಲ್ಲ ಅಂತ ಅನ್ನೋದಕ್ಕಾಗಿ ಈ ಒಂದು ನೆವದಿಂದ ನನ್ನನ್ನು ಬಹಳ ದೂರ ಕಳಿಸಿಬಿಟ್ರಿ. ದೇವರ ಹತ್ತಿರ ನಿತ್ಯ ಇರ್ತಾ ಇದ್ದೆ, ಏನು ಮಾಡಲಿ, ನಾನು ದೇವರಿಂದ ಬಹಳ ದೂರ ಬಂದುಬಿಟ್ಟೆ ಅಂತ ಕೇಳಿದರೆ ವಾಯುದೇವರು ಹೇಳ್ತಾರೆ ಶೇಷದೇವರಿಗೆ, ಚಿಂತೆ ಮಾಡಬೇಡ, ಪರಮಾತ್ಮ ಇಲ್ಲಿಗೆ ತಾನೇ ಬಂದು ನೆಲೆಸ್ತಾನೆ. ಮುಂದೆ ಭಗವಂತ ಆಕಾಶರಾಜ ಅಂತ ಒಬ್ಬ ರಾಜನಾಗ್ತಾನೆ. ಅವನ ಮಗಳನ್ನು ಮದುವೆಯಾಗಿ ಇಲ್ಲಿ ಕಲಿಯುಗ ಮುಗಿಯೋ ತನಕೂ ಇಲ್ಲೇ ನೆಲೆಸಿರ್ತಾನೆ. ಚಿಂತೆ ಮಾಡಬೇಡ, ನಿನಗಾಗಿ ಭಗವಂತ ಬರ್ತಾನೆ. ಆ ಮದುವೆ ಇತ್ಯಾದಿಗಳೆಲ್ಲ ನಿಮಿತ್ತ, ಹಾಗಾಗಿ ನಿಜವಾಗಿ ಬರೋದು ನಿನಗಾಗಿ ಬರ್ತಾನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಶೇಷದೇವರಿಗೆ ಸಮಾಧಾನವನ್ನು ಮಾಡಿದರು. ಆಗ ಶೇಷದೇವರಿಗೆ ಅಹಂಕಾರ ಹೊರಟೋಯ್ತು. ಹಾಗಾಗಿ ಈ ದಿವ್ಯವಾದ ಒಂದು ಅಹಂಕಾರ ಏನಿತ್ತೋ ಶೇಷದೇವರಿಗೆ, ಅದು ವಾಯುದೇವರ ದ್ವಾರ ಇಲ್ಲಿ ಅವರು ಕಳೆದುಕೊಂಡರು ಅನ್ನೋದಕ್ಕಾಗಿ ಆ ಅಹಂಕಾರವನ್ನು ಕಳೆದುಕೊಂಡು ಉತ್ತಮವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಿದರು ಅನ್ನುವುದಕ್ಕಾಗಿ ಈ ಪರ್ವತಕ್ಕೆ ಶೇಷಾಚಲ ಎನ್ನುವಂಥ ಹೆಸರು ಬಂತು ಅಂತ ಹೇಳಿದರು ಶತಾನಂದ. ಭಾಳ ಸುಂದರವಾದ ವಿಚಾರ ಇದೆ. ಇದನ್ನೆಲ್ಲ ಬೇರೆ ಬೇರೆ ವ್ಯಾಖ್ಯಾನಕಾರರು ಇನ್ನೂ ಅದ್ಭುತವಾದ ರೀತಿಯಲ್ಲಿ ವಿಚಾರ ಮಾಡಿದ್ದಾರೆ. ಆದರೆ ಆ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಸಮಯಾವಕಾಶ ತುಂಬ ಕಡಿಮೆ ಇದ್ದದ್ರಿಂದಾಗಿ ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೀನಿ. ಹಾಗಾಗಿ ಆ ಮಾತನ್ನು ಹೇಳಿದರು ಶತಾನಂದರು. ಹೇಳಿದಾಗ ಜನಕ ಮಹಾರಾಜನಿಗೆ ತುಂಬ ಸಂತೋಷವಾಯಿತು. ಸ್ವಾಮಿ, ಕಲಿಯುಗದಲ್ಲಿ ವೆಂಕಟಾಚಲ ಅಂತನ್ನುವಂಥ ಹೆಸರು ಯಾಕೆ ಬಂತು, ಇದನ್ನು ಹೇಳ್ರಿ ಅಂತ ಕೇಳಿದಾಗ ಆಗ ಅದನ್ನು ಒಂದು ಆ ಕಥೆಯನ್ನು ಹೇಳ್ತಾರೆ. ಹಿಂದಕ್ಕೆ ಸೋಮಯಾಜಿ, ನಿರಂತರ ಸೋಮಯಜ್ಞವನ್ನು ಮಾಡ್ತಕ್ಕಂತಹ ಪುರಂದರ ಅಂತ ಒಬ್ಬ ಬ್ರಾಹ್ಮಣ. ಅವನಿಗೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿತ್ತು, ಶಾಸ್ತ್ರೋಕ್ತ ವಿಧಿಯಿಂದ ಮದುವೆ ಆಗಿತ್ತು. ಮದುವೆ ಆದರೂ ಕೂಡ ಸುಮಾರು ಅವನಿಗೆ 60 ವರ್ಷ. 60 ವರ್ಷಗಳಾದರೂ ಅವನಿಗೆ ಮಕ್ಕಳೇ ಆಗಿದ್ದಿಲ್ಲ. ಬಹಳ ರೀತಿಯಲ್ಲಿ ಪರಿತಪಿಸ್ತಾ ಇದ್ದ, ನಿತ್ಯ ಸೋಮಯಾಗವನ್ನು ಮಾಡ್ತಾ ಇದ್ದ, ಅನೇಕ ವ್ರತಗಳನ್ನು ದಾನ ಧರ್ಮಗಳನ್ನು ಎಲ್ಲವನ್ನು ಮಾಡಿದರೆ ದೈವೇನ ಪೂರ್ವಪುಣ್ಯೇನ ಪುತ್ರೋಭೂತ್ ವೃದ್ಧ ಭೂಸುರೇ. ಆ ವೃದ್ಧಾಪ್ಯದಲ್ಲಿ 60 ವರ್ಷಗಳಾದ ಮೇಲೆ ಅವನ ಪೂರ್ವ ಪುಣ್ಯದಿಂದ ಅವನಿಗೊಬ್ಬ ಮಗ ಹುಟ್ಟಿದ. ಅವನಿಗೆ ಮಾಧವ ಅಂತ ಹೆಸರಿಟ್ಟಿದ್ದಾರೆ. ಅವನಿಗೆಲ್ಲ ವಿಧವಾದ ಸಂಸ್ಕಾರಗಳನ್ನು ಕೊಟ್ಟರು, ಉಪನಯನವಾಯಿತು. ಒಳ್ಳೆಯ ಕನ್ನಿಕೆಯನ್ನು ತಂದು ಮದುವೆ ಮಾಡಿದ್ದಾರೆ. ಒಳ್ಳೆ ಅವನು ವೇದಾಭ್ಯಾಸವನ್ನು ಮಾಡಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಭಾರೀ ವಿಧವಾಗಿರ್ತಕ್ಕಂಥ ರೀತಿಯಲ್ಲಿ ನಿಪುಣನಾಗಿದ್ದಾನೆ. ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾನೆ. ಈ ರೀತಿಯಲ್ಲಿ ಇದ್ದಾನೆ. ಅವನಿಗೆ ಒಂದು ದಿವಸ ಹಗಲು ಹೊತ್ತಿನಲ್ಲಿ ತನ್ನ ಹೆಂಡತಿ ಜೊತೆಗೆ ಸಂಗ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ಇದು ಶಾಸ್ತ್ರ ನಿಷಿದ್ಧವಾಗಿರ್ತಕ್ಕಂಥದ್ದು. ಎಂದಿಗೂ ಕೂಡ ಮತ್ತು ದಿವಾ ಸಂಘ ಅಂತನ್ನೋದು ನಿಷಿದ್ಧ. ಹಾಗಾಗಿ ಆ ರೀತಿಯಲ್ಲಿ ಅವನು ಹೆಂಡತಿಗೆ ಹೇಳ್ತಾನೆ, ನಿನ್ನ ಸಂಘವನ್ನು ಮಾಡಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ. ಹೆಂಡತಿ ತಿಳ್ಕೊಂಡು ಅವಳು ಹೇಳಿದ್ಲು, ದಿವಾ ಸಂಘ ಇದು ನಿಷಿದ್ಧ, ಶಾಸ್ತ್ರ ನಿಷೇಧ,
ಘೋರವಾದ ಪಾಪ ಬರ್ತದೆ, ಬೇಡ. ಗಂಡನ ಮಾತನ್ನು ಕೇಳಿ ಅವನಿಗೆ ಪ್ರೀತ್ಯಾಸ್ಪದವಾಗಿ ಇರೋದೇನೆ ಹೆಂಡತಿಯ ವ್ರತ, ಅದರ ಮೇಲೆ ಯಾವ ವ್ರತ ಇಲ್ಲ ಅಂತ ಹೇಳಿದ. ಸರಿ ಆಯಿತು, ನೀರಿಗಾಗಿ ನಾನು ನದಿಗೆ ಹೋಗ್ತೀನಿ, ನೀವು ಅಲ್ಲಿ ಬನ್ನಿರಿ ಅಂತ ಅವಳು ಹೇಳಿ ಕೊಡವನ್ನು ತೆಗೆದುಕೊಂಡು ಹೋಗ್ತಾಳೆ. ಇವನು ಆ ರೀತಿಯಲ್ಲಿ ಹೋದ ಮೇಲೆ ಆ ನದಿಯ ದಂಡೆಯಲ್ಲಿ ಒಬ್ಬ ಸುಂದರಳಾದ ಸ್ತ್ರೀ ಕೂತ್ಕೊಂಡಿದ್ಲು. ಬಿಳಿ ಸೀರೆ ಉಟ್ಕೊಂಡು, ಕೂದಲೆಲ್ಲ ಹರಡಿಕೊಂಡು, ಕಾಲು ಕೆರಿತಾ ತಲೆ ಕೆಳಗೆ ಹಾಕ್ಕೊಂಡು ಕೂತಿದ್ಲು. ಅವಳನ್ನು ದೂರದಿಂದ ಇವನು ನೋಡಿದ. ಹೆಂಡತಿಗೆ ಹೇಳಿದ, ನೀನು ಇಲ್ಲಿ ಬಂದದ್ದಕ್ಕಾಗಿ ನನಗೆ ತೃಪ್ತಿಯಾಗಿದೆ, ಮನೆಗೆ ಹೋಗು, ನಾನು ಬರ್ತೇನೆ ಅಂತ ಹೇಳಿ ಕಳಿಸಿದ. ಹೆಂಡತಿಗೂ ಅದೇ ಬೇಕಾಗಿತ್ತು. ಎಲ್ಲಿ ಧರ್ಮ ಸಂಕಟ, ಅಧರ್ಮ ಅನರ್ಥವಾಗಿ ಬಿಡ್ತದೋ, ಹಗಲು ಸಂಘ ದಿವಾ ಸಂಘ ಅನರ್ಥಕಾರಿ, ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಟ್ಟರು ದೇವತೆಗಳು ಅಂಥೇಳಿ ನಮಸ್ಕಾರ ಮಾಡಿ ಅವಳು ನೀರು ತೆಗೆದುಕೊಂಡು ಮನೆಗೆ ಹೋಗಿಬಿಟ್ಟು. ಆ ಹೆಂಡತಿ ಹೋದ ಮೇಲೆ ಆ ಸ್ತ್ರೀ ಹತ್ತಿರ ಬಂದ ಮಾಧವ. ಬಂದು ಕೇಳ್ತಾನೆ, ಯಾರು ನೀನು ಅಂತ ಮಾತಾಡಿಸ್ತಾನೆ. ಮಾತಾಡಿಸಿದರೆ ಅವಳು ಹೇಳ್ತಾಳೆ, ಸ್ವಾಮಿ, ನಿಮ್ಮನ್ನು ನೋಡಿದರೆ ಉತ್ತಮವಾದ ಜ್ಞಾನಿಗಳು ಅಂತ ಚಿಹ್ನೆಯಿಂದಲೇ ಗೊತ್ತಾಗತ್ತೆ. ದಿವ್ಯವಾದ ಗೋಪೀಚಂದನ, ಮುದ್ರೆ, ಅಕ್ಷತೆ, ಅಂಗಾರ, ಒಳ್ಳೆ ವಿಧವಾಗಿರ್ತಕ್ಕಂಥ ತುಳಸಿಗಳು ಕಿವಿಯಲ್ಲಿ ಚೆನ್ನಾಗಿ ಅದೀಗ ತಾನೇ ದೇವರ ಪೂಜೆಯನ್ನು ಮಾಡಿ ನಿರ್ಮಾಲ್ಯವನ್ನು ಮುಡ್ಕೊಂಡು ಬಂದಂತೆ ಇದೆ. ನಿರಂತರವಾಗಿ ದೇವರ ನಾಮಗಳನ್ನು ಬಾಯಿ ಉಚ್ಚಾರ ಮಾಡುತ್ತೆ, ಶಾಸ್ತ್ರವೇದಗಳನ್ನು ಓದುತ್ತೆ. ಅಂತಹ ವ್ಯಕ್ತಿಗಳು ನೀವು. ನನ್ನ ವಿಚಾರದಲ್ಲಿ ಈ ವಿಷಯಗಳನ್ನು ಪ್ರಶ್ನೆ ಮಾಡಬೇಡ್ರಿ, ನನ್ನನ್ನು ನೋಡಬಾರ್ದು. ನೀವು ನೋಡಿದ್ರೇ ಅನರ್ಥ. ಹಾಗಾಗಿ ನಮ್ಮಂಥವರನ್ನು ನೋಡಿದ ತಕ್ಷಣ ಸೂರ್ಯನನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪತಿತರನ್ನು ನೋಡಿದರೆ ಆ ಕಣ್ಣಿಗೆ ದೋಷ ಬರ್ತದೆ ಅಂತ ಅನ್ನೋದಕ್ಕಾಗಿ ಸೂರ್ಯನನ್ನು ನೋಡಬೇಕು. ಸೂರ್ಯ ಇಲ್ಲದೇ ಇದ್ದಾಗ ಉತ್ತಮರಾದ ವೈದಿಕ ಬ್ರಾಹ್ಮಣರನ್ನು ನೋಡಿದರೆ ಆ ಪಾಪ ಹೋಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ನನ್ನನ್ನು ನೋಡಬೇಡ್ರಿ, ನನ್ನನ್ನು ಮಾತಾಡಿಸ್ಬೇಡ್ರಿ, ದೂರದಿಂದ ಹೊರಟೋಗ್ಬಿಡ್ರಿ ಅಂತ ಹೇಳಿದರೆ ಅವನಂತಾನೆ, ಇಚ್ಛಾಮೇ ಪೂರ್ಣತಾಂ ಯಾತ. ಅಲ್ಲ, ನೀನು ಹೀಗೆಲ್ಲ ಹೇಳೋದು ಸರಿಯಲ್ಲ. ನೋಡು, ಏನಿದೆ ಗೊತ್ತಾ, ಆ ನಾರಾಯಣನಿಂದ ಹುಟ್ಟಿರ್ತಕ್ಕಂತಹ ಬ್ರಹ್ಮ ಯಾರ್ಯಾರಿಗೋ ಏನೇನೋ ಹಣೆ ಬರಹ ಬರಿತಾನೆ. ಆ ಹಣೆ ಬರಹ ಬರೆದು ಅವನಿಗೆ ಬೇಜಾರು ಬಂದಿರಬೇಕು. ಯಾರಿಗೆ ಎಲ್ಲಿ ಹಣೆ ಬರಹ ಬರೆದು ಎಲ್ಲಿ ಹುಟ್ಟಿಸ್ಬೇಕು ಅಂತ ಗೊತ್ತಾಗುವುದಿಲ್ಲ ಬ್ರಹ್ಮದೇವರಿಗೆ. ಹಾಗಾಗಿ ನಿನ್ನಂಥ ಸುಂದರಳಾದ ಸ್ತ್ರೀಯನ್ನು ಉತ್ತಮ ಕುಲದಲ್ಲಿ ಹುಟ್ಟಿಸೋದು ಬಿಟ್ಟು ಯಾವುದೋ ಅಂತ್ಯ ಜಾತಿಯಲ್ಲಿ ಹುಟ್ಟಿಸಿದ್ದಾನೆ. ಹಾಗಾಗಿ ಅವನಿಗೆ ಬುದ್ಧಿ ಇಲ್ಲ. ಆದರೂ ಚಿಂತೆ ಇಲ್ಲ. ನನ್ನಂಥವರಿದ್ದಾರಲ್ಲ ಜ್ಞಾನಿಗಳು, ಕೆಸರಿನಲ್ಲಿ ಕಮಲ ಬೆಳೆದರೂ ಕೂಡ ಆ ಕಮಲವನ್ನು ಹೇಗೆ ತೆಗೆದುಕೊಳ್ಬೇಕೋ ಹಾಗೆ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ. ಅವಳು ಜೋರಾಗಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ದಯಮಾಡಿ ನನ್ನ ಹತ್ರ ಬರಬೇಡ್ರಿ. ನಿರಂತರ ದೇವರ ಅರ್ಚನೆಯನ್ನು ಮಾಡ್ತಕ್ಕಂಥ ಕೈಗಳು, ದೇವರ ನಿರ್ಮಾಲ್ಯವನ್ನು ವಾಸನೆ ನೋಡ್ತಕ್ಕಂತಹ ಮೂಗು, ದೇವರ ಷಟ್ಶಾಸ್ತ್ರಗಳನ್ನು ಕೇಳುವಂತಹ, ಮಹಿಮೆಗಳನ್ನು ಕೇಳುವಂತಹ ಕಿವಿಗಳು, ನಿತ್ಯ ದೇವರ ನೈವೇದ್ಯವನ್ನು ಊಟ ಮಾಡುವಂತಹ ಉದರ, ದೇವರ ಆಲಯಗಳಿಗೆ ಪ್ರದಕ್ಷಿಣೆ ಹಾಕುವಂತಹ ಕಾಲುಗಳು, ಎಲ್ಲವೂ ಕೂಡ ದೇವರಿಗಾಗಿ ಮುಡಿಪಿಟ್ಟಿರ್ತಕ್ಕಂತಹದ್ದು. ಅಂತಹ ದಿವ್ಯವಾದ ದೇಹ ಇದು ನನ್ನನ್ನು ಮುಟ್ಟಿದರೆ ಅಪವಿತ್ರವಾಗಿ ಬಿಡುತ್ತದೆ. ದಯಮಾಡಿ ಬೇಡ. ನೀವಲ್ಲ, ನಿಮ್ಮ ತಲೆಮಾರಿನ 21 ಕುಲಗಳೂ ಕೂಡ ಮತ್ತು ಎಲ್ಲರೂ ನರಕಕ್ಕೆ ಹೋಗಿ ಬೀಳ್ತಾರೆ. ದಯಮಾಡಿ ಹತ್ತಿರ ಬರಬೇಡ್ರಿ. ದಿಗ್ದೇವತಾಯಶ್ಚ ಗಣಾಧಿಪಾಶ್ಚ ಬಾನ್ವಿಂದು ಪೂರ್ವ ಸನಮಗ್ರಹಾಶ್ಚ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾ ಮೃತಿಂ ಹಾಸ್ಯತಿ ಪಾಪಿ ಸಂಗ. ಅವಳು ಬೇಡ್ತಾಳೆ ದೇವತೆಗಳಿಗೆ, ಸ್ವಾಮಿ ಈ ವ್ಯಕ್ತಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ರಿ ನೀವು. ನನ್ನ ಪಾಪಿಷ್ಠ ದೇಹದ ಸಂಘದಿಂದ ಈ ವ್ಯಕ್ತಿ ವ್ಯರ್ಥವಾಗಿ ಹಾಳಾಗಿ ಹೋಗ್ತಾನೆ. ತಾನು ಹಾಳಾಗೋದಲ್ಲದೇನೆ ಉತ್ತಮವಾದ ಕುಲವನ್ನು ನಾಶ ಮಾಡಿ ಹೋಗ್ತಾನೆ. ಹಾಗಾಗಿ ದಯಮಾಡಿ ನೀವೆಲ್ಲ ಅವನ ಬುದ್ಧಿಯನ್ನು ಪ್ರೇರಣೆ ಮಾಡಿರಿ. ಒಳ್ಳೆ ಮನಸ್ಸು ಬಂದು ಅವನು ಇಲ್ಲಿಂದ ಈ ವಿಷಯದಿಂದ ನಿವರ್ತನಾಗಿ ಹೋಗಬೇಕು. ಆ ರೀತಿಯಲ್ಲಿ ನೀವು ಅವನಿಗೆ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿರಿ ಅಂತ ಎಲ್ಲ ದೇವತೆಗಳಿಗೆ ಬೇಡ್ತಾಳೆ. ಅವನು ಮಾತನ್ನು ಕೇಳದೇನೆ ಹತ್ತಿರ ಬರ್ತಾನೆ. ಆಗ ಅವಳು ಮತ್ತೆ ಹೇಳ್ತಾಳೆ, ಕಸ್ಪೃಶೇತ್ ಅಗ್ನಿಮರ್ಥ ಸನ್ ಸರ್ಪಂ ವ್ಯಾಘ್ರಂ ಗಜಂ ದ್ವಿಜ. ಅಯ್ಯ ಬ್ರಾಹ್ಮಣ, ಬೆಂಕಿ ಸುಡುತ್ತದೆ ಅಂತ ಗೊತ್ತಿದ್ದು ಯಾರಾದರೂ ಕೈಯಿಂದ ಹಿಡಲಿಕ್ಕೆ ಹೋಗ್ತಾರ? ದೊಡ್ಡ ಘಟ್ಟ ಸರ್ಪ ಕಚ್ಚದೆ ಅಂತ ಅನ್ನೋದಕ್ಕಾಗಿ
ಗೊತ್ತಿದ್ದೂ ಕೂಡ ಅದನ್ನು ಯಾರಾದರೂ ಕೈಯಿಂದ ಹಿಡಿಲಿಕ್ಕೆ ಹೋಗ್ತಾರಾ? ಆದ್ದರಿಂದ ಇಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ, ನಿನ್ನ ಕೈ ಸುಟ್ಟೋಗತ್ತೆ, ಸತ್ತೋಗ್ತೀ ನೀನು ನನ್ನ ಸಂಘವನ್ನು ಮಾಡಿ. ಪರಪತ್ಯಗ್ನಿ ತುಲ್ಯಾಹಿ ಕಿಮು ಚಾಂಡಾಲ ಕನ್ಯಕಾ. ಪರಸ್ತ್ರೀಯರನ್ನು ನೋಡೋದೇನೇ ದೊಡ್ಡ ಪಾಪ, ದೊಡ್ಡ ಪಾಪ. ಅಂದಮೇಲೆ ಚಾಂಡಾಲ ಕನ್ಯಕೆಯನ್ನು ನೋಡೋದು ಇನ್ನೂ ಪಾಪ. ಅದರಿಂದ ಸರ್ವಥಾ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡ. ಉತ್ತಮಂ ಪದಮಾಸ್ಥಾಯ ನೀಚೈಚ್ಛತ್ಯಧೋಗತಿಂ. ಉತ್ತಮವಾದ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನೀವು ನನ್ನ ಜೊತೆಗೆ ಅಧೋಗತಿಗೆ ಹೋಗಲಿಕ್ಕೆ ಯಾಕೆ ಇಚ್ಛೆ ಪಡ್ತೀರಿ? ಬೇಡ, ಇಂಥದ್ದು ಮಾಡಬೇಡ್ರಿ. ಜ್ಞಾನಿನೋ ನವೃಥಾ ವಿಪ್ರ ತವ ಬುದ್ಧಿಸ್ತು ತಾದೃಶಿ. ಜ್ಞಾನಿಗಳ ಜ್ಞಾನ ಇದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿನ್ನಲ್ಲಿ ವಿಪರೀತವಾಗಿ ಕಾಣ್ತಾ ಇದ್ದೀನಿ, ದಯಮಾಡಿ ನನ್ನ ಹತ್ರ ಬರಬೇಡ ಅಂತ ಹೇಳಿದರೆ ಅವಳು ಹಾಗೆ ಹೇಳ್ತಾ ಇರುವಾಗಲೇ ಇವನು ಹೋಗಿ ಅವಳ ಕೈಯನ್ನು ಹಿಡಿದುಬಿಟ್ಟ. ಹಿಡಿದ್ರೆ ಅವಳು ಬಹಳ ದುಃಖ ಪಡ್ತಾಳೆ. ಅವಳು ಹೇಳ್ತಾಳೆ, ನಿಮ್ಮ ತಂದೆ ನಿನ್ನಂಥ ಮಗನನ್ನು ಪಡಿಲಿಕ್ಕೆ ಎಷ್ಟು ದಿನಗಳವರೆಗೆ ಎಷ್ಟು ವ್ರತಗಳನ್ನು ಮಾಡಿದ್ರು, ಎಷ್ಟು ದೇವತೆಗಳಿಗೆ ನಮಸ್ಕಾರವನ್ನು ಹಾಕಿದ್ರು, ಯಾವ ರೀತಿಯಲ್ಲಿ ಉಪವಾಸ ವ್ರತಗಳನ್ನು ಕೈಕೊಂಡಿದ್ರೋ, ಏನೇನು ಯಜ್ಞ ದಾನ ಧರ್ಮಗಳನ್ನು ಮಾಡಿದ್ರೋ ಗೊತ್ತಿಲ್ಲ. ಅಷ್ಟೆಲ್ಲ ಪುಣ್ಯ ಪ್ರಭಾವದಿಂದ ನೀವು ಜನಿಸಿದ್ದವರು. ಅಂಥ ತಂದೆ ತಾಯಿಗಳಿಗೆ ನೀವು ಈ ರೀತಿಯಲ್ಲಿ ಅನ್ಯಾಯ ಮಾಡೋದು ಒಳ್ಳೆಯದಲ್ಲ. ಈಗಲಾದರೂ ಏನು ಕಾಲ ಮಿಂಚಿಲ್ಲ, ಹೋಗ್ರಿ ಮನೆಗೆ ಸ್ನಾನ ಮಾಡಿ ಉತ್ತಮವಾದ ರೀತಿಯಲ್ಲಿ ಇದು ಬಿಡ್ರಿ ಅಂತ ಅವಳು ಹೇಳಿದ್ಳು. ಅವನು ಕೇಳಲೇ ಇಲ್ಲ. ಆಗ ಆ ರೀತಿಯಲ್ಲಿ ಅವಳ ಕೈಯನ್ನು ಹಿಡಿದಾಗ ಅವನು ಹೇಳ್ತಾನೆ, ಮಾಧವ ವನಿತಾ ವಚನಂ ಶ್ರುತ್ವ ವಾಕ್ಯಮುಚೆ ದ್ವಿಜಾತ್ಮಜ ತ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವತೋ ಮುಕ್ತಿಕರ ಶುಭಾವ. ಬಹಳ ಜನ್ಮದ ಪುಣ್ಯದ ಪ್ರಭಾವದಿಂದ ನಿನ್ನಂಥವಳ ಕೈ ಹಿಡಿಯುವ ಒಂದು ಭಾಗ್ಯ ಸಿಕ್ಕಿದೆ ನನಗೆ. ಆದ್ದರಿಂದ ನಿನ್ನ ನಾನು ಬಿಡುವುದಿಲ್ಲ. ದೈವೇನ ಯೋಗೇನ ಹರೇಪ್ರಸಾದ ಪ್ರಭಾವ ಲಭ್ಯ. ನಿನ್ನಂಥವಳು ಆ ಪರಮಾತ್ಮನ ಪ್ರಸಾದದಿಂದ ನನಗೆ ಸಿಕ್ಕಿದ್ದಿ, ನಿನ್ನನ್ನು ಬಿಡುವುದಿಲ್ಲ ಅಂತಂತಾನೆ. ಅವಳು ಆ ರೀತಿಯಲ್ಲಿ ಹೇಳಿ ಆ ಬ್ರಾಹ್ಮಣನಿಗೆ ಹೇಳಿದ್ಲು, ಆಯಿತು, ಇಷ್ಟು ರೀತಿಯಲ್ಲಿ ನೀನು ಮತಿಭ್ರಷ್ಟನಾಗಿ ನನ್ನ ಸಂಘವನ್ನು ಮಾಡಬೇಕು ಅಂತ ಬಂದಿದ್ದಿ ಅಂತಾದರೆ ಆ ದೈವವೇ ನಿನ್ನನ್ನು ಚೇಂಜ್ ಮಾಡಬೇಕು ಹೊರತು ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ಹಾಗಾದರೆ ಇನ್ನು ಮುಂದೆ ನಾನು ಹೇಳಿದಂತೆ ಕೇಳಬೇಕು. ಇದು ಪ್ರಾಯಶಃ ಅಲ್ಲಿಂದ ಶುರುವಾಯಿತು ಅಂತ ಅನಿಸುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಅವಳು ಹೇಳ್ತಾಳೆ, ಇನ್ನು ಮುಂದೆ ನಾನು ಹೇಳಿದಂತೆ ನೀನು ಕೇಳಬೇಕಷ್ಟೇ. ಏನು? ಅದ್ಯ ಪ್ರವೃತ್ತಿ ಭೋ ವಿಪ್ರ ಪತಿಸ್ತ್ವಂ ಮಮ ಭೂಸರ. ಇವತ್ತಿನಿಂದ ನೀನೇ ನನಗೆ ಗಂಡ. ನನ್ನ ಗಂಡನಾದ್ರಿಂದಾಗಿ ನಾನಿದ್ದಂತೆ ನೀನಿರಬೇಕು. ಏನು ಮಾಡಬೇಕು? ತ್ಯಜಯಜ್ಞೋಪವೀತಂತೆ. ಬ್ರಾಹ್ಮಣರ ಸೂಚಕವಾದ ಬ್ರಾಹ್ಮಣ್ಯವನ್ನು ಹೊಂದಿರಬೇಕಾಗಿ ಇರತಕ್ಕಂತಹ ಚಿಹ್ನೆ ಮೊಟ್ಟ ಮೊದಲಿಗೆ ಯಾವುದು ಅಂದರೆ ಜನಿವಾರ. ಉಪನಯನದಿಂದಲೇ ಅವನಿಗೆ ವೇದಾಧಿಕಾರ ಪ್ರಾರಂಭ. ಹಾಗಾಗಿ ಅಲ್ಲಿಂದ ದ್ವಿಜತ್ವ ಪ್ರಾಪ್ತಿ, ಅಲ್ಲಿಂದ ಬ್ರಾಹ್ಮಣ್ಯ ಪ್ರಾಪ್ತಿ. ಆ ಬ್ರಾಹ್ಮಣ್ಯ ಹೊರಟೋದ ಮೇಲೆ ಈ ಜನಿವಾರ ಯಾಕೆ ಇದನ್ನು ಕಿತ್ತಾಕಿ ಹೋದ್ಲು. ಯಜ್ಞೋಪವೀತಂ ತ್ಯಜ ಮುಂಡಯಿತ್ವ ಶಿರಸ್ತಥ. ಚಂಡಿಕೆ ಇಡಬೇಡ. ಯಾಕೆ? ಚಂಡಿಕೆಯಲ್ಲಿ ಬ್ರಹ್ಮದೇವರು ಇರ್ತಾರೆ. ಬ್ರಹ್ಮದೇವರ ಸ್ಥಾನ ಇದ್ದರೆ ಬ್ರಾಹ್ಮಣ. ಬ್ರಹ್ಮದೇವರು ಇಲ್ಲವೇ ಇಲ್ಲ ಈಗ. ಹಾಗಾಗಿ ಇಲ್ಲಿ ಬ್ರಹ್ಮದೇವರು ಬರುವುದಿಲ್ಲ. ಆ ಚಂಡಿಕೆಯನ್ನು ಕತ್ತರಿಸಿಬಿಡು, ಪೂರ್ಣ ತಲೆ ಬೋಳಿಸಿಬಿಡೋದು ಅಷ್ಟೇ. ಮುಂಡಯಿತ್ವ ಶಿರಸ್ತಥ ಅಬ್ರಾಹ್ಮಣ್ಯಮುಪಾಗಮ್ಯ ಭಕ್ಷ್ಯ ಗೋಮಾಂಸಮುತ್ತಮಂ. ಇವತ್ತಿನಿಂದ ನೀನು ಬ್ರಾಹ್ಮಣನಲ್ಲ, ಇವತ್ತು ನೀನು ನನ್ನ ಜೊತೆಗೆ ಗೋಮಾಂಸ ತಿನ್ನಬೇಕು. ಗೋಮಾಂಸ ತಿನ್ನಬೇಕು ನೀನು. ಪಿಬ ಮದ್ಯೋದಕಂ ಶೀಘ್ರಂ. ಮದ್ಯಪಾನವನ್ನು ಮಾಡಬೇಕು. ಇದೆಲ್ಲ ಎಷ್ಟು ಘೋರವಾಗಿದೆ ನೋಡು. ಮದ್ಯಪಾನವನ್ನು ಮಾಡೋದು ಶಾಸ್ತ್ರ ಬಹಳ ರೀತಿಯಲ್ಲಿ ನಿಷೇಧ ಮಾಡಿದೆ. ಒಂದು ಕಾಲಕ್ಕೆ ಮದ್ಯಪಾನ ಮಾಡ್ತಾ ಇದ್ದರು. ಶುಕ್ರಾಚಾರ್ಯರು ಅದನ್ನು ನಿಷೇಧ ಮಾಡಿದರು, ಶಾಪ ಹಾಕಿ. ಕಚದೇವಯಾನಿಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಕೇಳ್ತೇವೆ. ಕಚನನ್ನ ದೈತ್ಯರು ಕೊಚ್ಚಿ 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 ಅವನನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನು ಮಧ್ಯದಲ್ಲಿ ಬೆರೆಸಿ ಶುಕ್ರಾಚಾರ್ಯ ಕುಡಿಲಿಕ್ಕೆ ಕೊಟ್ಟುಬಿಟ್ರು. ಶುಕ್ರಾಚಾರ್ಯ ಅದನ್ನು ಪಾನ ಮಾಡಿದರೆ ಆ ಹೊಟ್ಟೆಯೊಳಗೆ ಹೋಗಿಬಿಟ್ಟ. ದೇವಯಾನಿ ಅಂದ್ಲು, ಕಚ ಬೇಕು ನನಗೆ. ಅವರು
ಸಂಜೀವಿನಿ ಮೃತ ಸಂಜೀವಿನಿ ವಿದ್ಯೆಯಿಂದ ಕರಿಬೇಕು ಅಂತಂದರೆ ತಮ್ಮ ಹೊಟ್ಟೆಯೊಳಗೆ ಇದ್ದಾನೆ ಅಂತ ಗೊತ್ತಾಯಿತು ಶುಕ್ರಾಚಾರ್ಯ. ಅದಕ್ಕೆ ಅವರಂದರು, ನೋಡಮ್ಮ, ನಾನು ಬರಬೇಕು, ನಾನು ಸಿಗ್ತೀನಿ, ಇಲ್ಲ ಕಚ್ಚ ಸಿಗ್ತಾನೆ, ನಮ್ಮಿಬ್ಬರಲ್ಲಿ ಯಾರು ಬೇಕು ಆರಿಸಿಕೊ. ಅದಕ್ಕೆ ಅವಳಂದು, ನನಗಿಬ್ಬರು ಬೇಕು ಅಂದ್ಲು ಅವಳು ದೇವಯಾನಿ. ಹಾಗಾದರೆ ಏನು ಮಾಡಬೇಕು? ಅವನು ಹೊಟ್ಟೆ ಹೊಡ್ಕೊಂಡು ಹೊರಗೆ ಬಂದರೆ ನಾನು ಸತ್ತೋಗ್ತೀನಿ. ಹಾಗಾದರೆ ಮೃತ ಸಂಜೀವಿನಿ ವಿದ್ಯೆ ಅವನಿಗೆ ಹೇಳಿಕೊಡ್ರಿ, ಅವನು ಹೊರಗೆ ಬಂದಮೇಲೆ ನಿಮ್ಮನ್ನು ಬದುಕಿಸ್ತಾನೆ ಅಂತ ಹೇಳಿದ್ನು. ಸರಿ ಅಂತ ಹೇಳಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೊಟ್ಟೆಯೊಳಗೆ ಕಚನಿಗೆ ಉಪದೇಶ ಮಾಡ್ತಾರೆ ಶುಕ್ರಾಚಾರ್ಯ. ಉಪದೇಶ ಮಾಡಿ ಆದ ಮೇಲೆ ಅವನು ಹೊರಗಡೆ ಬಂದ. ಅವನು ಆ ಮಂತ್ರದ ಸಿದ್ಧಿಯಿಂದ ಶುಕ್ರಾಚಾರ್ಯನ ಬದುಕಿಸಿ ಆದ ಮೇಲೆ ಶುಕ್ರಾಚಾರ್ಯಗೆ ಬಹಳ ಸಿಟ್ಟು ಬಂತು. ಯಾವ ದೈತ್ಯರನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಅಂಥವ್ರು ನನ್ನ ಹೊಟ್ಟೆಯೊಳಗೆ ಇವನನ್ನು ಬೂದಿ ಮಾಡಿ ಹಾಕಿಬಿಟ್ರು, ಸತ್ತೋದ್ರೆ ಇವರು ಸತ್ತೋಗಲಿ ಹೊರತು ಅವ್ನು ಕಚ ಬದುಕೋದು ಬೇಡ ಅಂತನ್ನುವಂಥ ಕಾರಣದಿಂದ ಅಂತ ಹೇಳಿ ಸಿಟ್ಟು ಬಂತು. ಆಗ ಅವರು ಆ ರಾಕ್ಷಸರಿಗೆ ಶಾಪ ಕೊಡ್ತಾರೆ, ನೀವೆಲ್ಲರೂ ಕೂಡ ಗುರುಗಳ ದ್ರೋಹವನ್ನು ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆಂದಿಗೂ ರಾಜ್ಯ ಬಹಳ ಕಾಲದವರೆಗೆ ಸಿಗೋದೇ ಇಲ್ಲ, ಸಿಕ್ಕರೂ ಬಹಳ ಕಾಲದವರೆಗೆ ಇರುವುದಿಲ್ಲ ಅಂತ ಶಾಪ ಕೊಟ್ಬಿಟ್ಟು. ಹಾಗಾಗಿ ದೈತ್ಯರಿಗೆ ತ್ರೈಲೋಕ್ಯಾಧಿಪತ್ಯ ಆಗಾಗ ಸಿಗ್ತದೆ, ಪೂರ್ಣವಾಗಿ ಅನುಭವಿಸುವುದಿಲ್ಲ. ಇದು ಶುಕ್ರಾಚಾರ್ಯ ಕೊಟ್ಟ ಶಾಪ. ಎರಡನೇದು, ನಾನು ಈ ರೀತಿಯಲ್ಲಿ ಮದ್ಯಪಾನವನ್ನು ಮಾಡಿದ್ದಕ್ಕಾಗಿ ಇಂಥ ಅನರ್ಥವಾಯಿತು. ಹಾಗಾಗಿ ಇನ್ಮುಂದೆ ಯಾರೂ ಮದ್ಯಪಾನವನ್ನು ಮಾಡಲಿಕ್ಕಿಲ್ಲ. ಯಾರೇ ಮದ್ಯಪಾನವನ್ನು ಮಾಡಿದರೆ ಅವನಿಗೆ ಗೋಹತ್ಯ, ಶಿಶುಹತ್ಯ, ಬ್ರಹ್ಮಹತ್ಯ, ಭ್ರೂಣಹತ್ಯ, ಏನೇನು ಪಾಪಗಳಿದೆಯೋ ಎಲ್ಲ ಪಾಪಗಳು ಮದ್ಯಪಾನದಲ್ಲಿ ಇರ್ತದೆ ಅಂತ ಶಾಪ ಕೊಟ್ಟುಬಿಟ್ಟು. ಹಾಗಾಗಿ ಅವತ್ತಿನಿಂದ ಮದ್ಯಪಾನ ಪೂರ್ಣವಾಗಿ ನಿಷೇಧವಾಗುವುದು. ಇಂತಹ ಮದ್ಯಪಾನವನ್ನು ನೀನು ಮಾಡಬೇಕಿವತ್ತಿನಿಂದ. ಚಂಡಾಲತ್ವಮುಪಾಗತಃ, ಇವತ್ತು ನೀನು ಬ್ರಾಹ್ಮಣನಲ್ಲ, ಚಾಂಡಾಲನಾಗಿದ್ದಿ ನೀನು ಅಂತ ಹೇಳಿ ಅವನಿಗೆ ಹೇಳಿದ್ಲು. ಆ ಮಾತನ್ನು ಕೇಳಿ ತದ್ವಾಕ್ಯಮಾಕರಣೆ ತದಾ ತಯೋಕ್ತಂ ಸರ್ವಮಾಚರನ್, ಆ ಮಾತನ್ನು ಕೇಳಿ ಅವನು ಅವಳ ಮಾತಿನಂತೆ ಜನಿವಾರವನ್ನು ತೆಗೆದ, ಚಂಡಿಕೆ ಕತ್ತರಿಸಿದ, ಗೋಮಾಂಸ ಭಕ್ಷಣೆ ಮಾಡಿದ, ಮದ್ಯಪಾನವನ್ನು ಮಾಡಿದ, ಅವಳ ಜೊತೆಗೆ ಸಂಗ ಮಾಡಿದ್ದಾನೆ. ಹೀಗೆ ಅವನು 12 ವರ್ಷಗಳ ಕಾಲದವರೆಗೆ ಅವಳ ಜೊತೆಗೆ ಇದ್ದಾನೆ. ಪಾಪ ಅವನು ಮದುವೆ ಆದಮೇಲೆ ಸ್ವಲ್ಪ ದಿವಸ ಅವನಿಗೆ ವಾಸ ಮಾಡಲಿಕ್ಕೆ ಇರಬೇಕಲ್ಲ, ಅದಕ್ಕಾಗಿ 24 ಗಂಟೆಗಳವರೆಗೆ ಅವನಿಗೆ ಸ್ವಲ್ಪ ಸಮಯವನ್ನು ಕೊಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರ್ಯ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಮನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.